ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ನಿವೇದಿತ. ಹರೇ ಕೃಷ್ಣ ಎಲ್ರಿಗೂ. ಅಧ್ಯಾಯ 5 ಶ್ಲೋಕ 11. ನಿನ್ನೆ ತನಕ ಶ್ಲೋಕ 10 ತನಕ ಡಿಸ್ಕಷನ್ ಮಾಡಿದ್ದೇವೆ. 11 ಶ್ಲೋಕ ಓದ್ತೀನಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರ್ ಇಂದ್ರಿಯೈ ಅಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಶರೀರದಿಂದ, ಮನಸ ಮನಸ್ಸಿನಿಂದ, ಬುದ್ಧ್ಯಾ ಬುದ್ಧಿಯಿಂದ, ಕೇವಲೈಹಿ ಶುದ್ಧವಾದ, ಇಂದ್ರಿಯೈಹಿ ಇಂದ್ರಿಯಗಳಿಂದ, ಅಪಿ ಕೂಡ, ಯೋಗಿನಃ ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿಗಳು, ಕರ್ಮ ಕಾರ್ಯವನ್ನು, ಕುರುವಂತಿ ಮಾಡುತ್ತಾರೆ, ಸಂಗಂ ಆಸಕ್ತಿಯನ್ನು, ತ್ಯಕ್ತ್ವಾ ತ್ಯಜಿಸಿ, ಆತ್ಮ ತನ್ನ, ಶುದ್ಧಯೇ ಶುದ್ಧಿಯ ಉದ್ದೇಶಕ್ಕಾಗಿ. ಶ್ರೀಲ ಪ್ರಭುಪಾದರು ಬರೆದ ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಆತ್ಮಶುದ್ಧಿ ಅಂದ್ರೆ ತನ್ನನ್ನು ತಾನು ಶುದ್ಧಿ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಯಾವುದೇ ಚಟುವಟಿಕೆ, ಯೋಗಿ ಅಂದ್ರೆ ಯಾರು ಅಂತ ಗೊತ್ತಾಯ್ತು ನಮಗೆ. ಹಿಂದಿನ ಕ್ಲಾಸ್ಗಳಲ್ಲಿ ನಮಗೆ ಅರ್ಥ ಆಯ್ತು. ಯೋಗಿ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ನಾವು ಭಕ್ತಿ ಯೋಗವನ್ನ ತಗೊಳ್ತೇವೆ, ಅಥವಾ ಕರ್ಮಯೋಗ ಅಥವಾ ಭಕ್ತಿ ಯೋಗ. ಭಕ್ತಿ ಯೋಗ ಜ್ಞಾನ ಯೋಗ ಅಲ್ಲ. ಯೋಗಿ ಅಥವಾ ಭಕ್ತಿ ಯೋಗಿ ಏನ್ ಮಾಡ್ತಾನೆ? ತನ್ನ ಆತ್ಮ ಶುದ್ಧಿಗೋಸ್ಕರ, ತನಗೆ ತಾನೇ ಶುದ್ಧಿ ಮಾಡ್ಲಿಕ್ಕೋಸ್ಕರ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾನೆ. ಯಾವ್ದು ಮುಖಾಂತರ? ಕಾಯ, ಬಾಡಿ ಅಥವಾ ಶರೀರದಿಂದ, ಮನಸ್ಸು ಅಥವಾ ಬುದ್ಧಿಯಿಂದ ಯಾವ್ದ್ಯಾವ ಕೆಲಸ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಅದು ಯಾಕೆ ಮಾಡ್ತಾನೆ? ತನ್ನ ದೇಹ, ಆತ್ಮ ಎಲ್ಲವನ್ನ ಶುದ್ಧಿ ಮಾಡ್ಲಿಕ್ಕೋಸ್ಕರ. ಶುದ್ಧಿಯ ಪ್ರಕ್ರಿಯೆ ಕೆಲಸವನ್ನ ಮಾಡುವಂಥದ್ದು. ಅಂದ್ರೆ ಅಶುದ್ಧಿ ಆಗದ ಹಾಗೆ ನೋಡ್ಕೊಳ್ತಾನೆ, ಶುದ್ಧವಾಗಿ ಎಲ್ಲ ಕೆಲಸವನ್ನ ಮಾಡ್ತಾನೆ. ಈಗ ಶುದ್ಧ ಆಗುದು ಹೇಗೆ ಅಂತ ಹೇಳಿದ್ರೆ, ಒಂದೇ ಒಂದು ಒಂದೇ ಒಂದು ಪ್ರೊಸೆಸ್ ಶುದ್ಧ ಆಗ್ಲಿಕ್ಕೆ. ಎಲ್ಲ ಚಟುವಟಿಕೆಗಳನ್ನ ಭಗವಂತನಿಗೆ ಮಾಡೋದು ಮಾತ್ರ ಶುದ್ಧ ಆಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಇಲ್ಲಿ ಸಂಗಂ ತ್ಯಕ್ತ್ವ ಅಂದ್ರೆ ಆ ಒಂದು ಚಟುವಟಿಕೆಗೆ ಸಂಘ ಇಲ್ಲ, ಆದ್ರೆ ಭಗವಂತನ ಜೊತೆ ಸಂಘ ಇರುವ ಕಾರಣ ಆ ಸಂಘದಿಂದಾಗಿ ಆತ್ಮ ಶುದ್ಧಿ ಆಗ್ತದೆ ಅವನಿಗೆ. ಆತ್ಮ ಶುದ್ಧಯೇ, ಶುದ್ಧ ಆಗ್ತಾನೆ ಅವನು. ಯಾಕಂತ ಹೇಳಿದ್ರೆ ಭಗವಂತ ಅಂತ ಹೇಳಿದ್ರೆ ಶುದ್ಧ ಅಥವಾ ವಾಸುದೇವ ಸತ್ವ, ವಸುದೇವ ಸತ್ವ. ಸತ್ವ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ವಿಶುದ್ಧವಾದ ಸತ್ವ, ಶುದ್ಧಕ್ಕಿಂತ ಮೇಲ್ಪಟ್ಟವನು ಭಗವಂತ. ಆದ ಕಾರಣ ಅಂಥ ಪರಿಶುದ್ಧವಾದ ಭಗವಂತನ ಸಂಘ ಭಕ್ತರ ಮೂಲಕ, ಭಗವಂತನ ವಚನಗಳ ಮೂಲಕ ಯಾವಾಗ ನಾವು ಮಾಡ್ತೇವೆ, ಆಗ ನಾವು ಮಾಡಿದ ಎಲ್ಲಾ ಕಾರ್ಯ ಚಟುವಟಿಕೆಗಳು ಭಗವಂತನಿಗೆ ನಿಯೋಜಿಸಿದ್ರೆ ಆಗ ನಮಗೆ ಅದರ ಜೊತೆ ಸಂಘ ಇರುವುದಿಲ್ಲ. ಅದಲ್ಲದೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಹಾಗೆ ಪಾಪ, ಕರ್ಮದಿಂದ ಉಂಟಾಗುವ ಪಾಪ ನಮಗೆ ತಟ್ಟುವುದೇ ಇಲ್ಲ. ಯೋಗಿಗಳು ಮೋಹವನ್ನು ಬಿಟ್ಟು, ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಇದು ಅಷ್ಟು ಹೈ ಲೆವೆಲ್ ಭಕ್ತಿ ಅಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯನ ಉದ್ದೇಶ, ಜೀವನದ ಉದ್ದೇಶ ಬರೀ ಶುದ್ಧಿ ಅಲ್ಲ, ಭಗವಂತನ ಸೇವೆ. ಶುದ್ಧಿ ಅದಕ್ಕೆ ಇಂಪಾರ್ಟೆಂಟ್, ಆದರೆ ಶುದ್ಧಿ ಮಾತ್ರ ಸಾಲದು. ಶುದ್ಧಿ ಮಾತ್ರ ಸಾಲದು.
ಶುದ್ಧಿ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಅದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸತ್ವ ಗುಣಕ್ಕೆ ಬರುವುದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿಗಳು ಅಂದ್ರೆ ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು ನಾವೆಲ್ಲರೂ ಸತ್ವ ರಜ ಗುಣದಿಂದ ಮೇಲ್ಪಟ್ಟು ಸತ್ವ ಗುಣಕ್ಕೆ ಅಲ್ಲ, ರಜೋ ತಮೋ ಗುಣಗಳಿಂದ ಮೇಲ್ಪಟ್ಟು ಸತ್ವ ಗುಣಕ್ಕೆ ತಲುಪಬೇಕು. ಈ ಭೌತಿಕ ಜಗತ್ತಿನಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ, ಹೆಚ್ಚಿನವರು ನಾವೆಲ್ಲ ಇಲ್ಲಿ ಇದ್ದೇವೆ ಅಂದ್ರೆ ಕೆಳಗಿನ ಎರಡು ಗುಣಗಳು ಅಂದ್ರೆ ತಮೋ ಗುಣ ಮತ್ತು ರಜೋ ಗುಣಗಳು ತುಂಬಾ ವ್ಯಾಪ್ತಿಯಲ್ಲಿದೆ. ಆ ವ್ಯಾಪ್ತಿ ಅದರದ್ದು ತುಂಬಾ ಇರುವ ಕಾರಣ ನಾವು ಅದಕ್ಕೆ ಸಿಕ್ಕಾಕೊಂಡು ಮೇಲೆ ಬರ್ಲಿಕ್ಕೆ ಆಗ್ತಿಲ್ಲ. ಆದ ಕಾರಣ ನಾವೆಲ್ಲರೂ ಶುದ್ಧ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಸತ್ವಗುಣಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಆ ಸತ್ವದಿಂದ ಮೇಲೆ ಬರಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಸತ್ವಗುಣಕ್ಕೆ ಬರೋದು ತುಂಬಾ ಇಂಪಾರ್ಟೆಂಟು. ನಾವು ಏನೆಲ್ಲ ಚಟುವಟಿಕೆ ಮಾಡ್ತೇವೆ ಅದು ಸತ್ವಗುಣಕ್ಕೆ ನಮ್ಮನ್ನ ಕರ್ಕೊಂಡು ಬರುವಂತಹ ಚಟುವಟಿಕೆ ಆದ್ರೆ ಉತ್ತಮ. ಯಾಕಂದ್ರೆ ಭಗವಂತನ ಸೇವೆಗೆ ಸತ್ವಗುಣದಲ್ಲಿ ಮಾಡುವಂತಹ ಚಟುವಟಿಕೆಗಳು ತುಂಬಾ ಅನುಕೂಲ ಆಗ್ತದೆ. ಭಕ್ತಿ ಸೇವೆಗೆ ತುಂಬಾ ಅನುಕೂಲ. ತಮೋಗುಣ ರಜೋಗುಣಗಳನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಉದ್ದೇಶ ಅಲ್ಲ, ಆದ್ರೆ ಸತ್ವಗುಣವನ್ನ ಖಂಡಿತವಾಗಿ ತುಂಬಾ ಸುಲಭದಲ್ಲಿ ಸೇವೆಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ, ಸತ್ವಗುಣದಲ್ಲಿ ಮಾಡುವಂತಹ ಕಾರ್ಯ ಚಟುವಟಿಕೆಗಳನ್ನ. ಆದ ಕಾರಣ ನಾವು ಶುದ್ಧಿ ಆಗ್ಬೇಕು, ಭಗವಂತನ ಸೇವೆಗೆ ನಮ್ಮನ್ನು ನಾವು ಕ್ವಾಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಸತ್ವಗುಣಕ್ಕೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಈ ಸತ್ವಗುಣಕ್ಕೆ ತುಂಬಾ ಬೆಲೆ. ಏನೇ ಇರ್ಲಿ, ಈ 4 ವರ್ಣಗಳಿದೆ. 4 ವರ್ಣ ಅಂತ ಹೇಳಿದ್ರೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಬ್ರಾಹ್ಮಣ ಅಂತ ಹೇಳೋನು ಸತ್ವ ಪ್ರಧಾನ, ಬೇರೆ ಗುಣ ಇಲ್ಲ ಅಂತಲ್ಲ, ಸತ್ವ ಪ್ರಧಾನ ಅವನು. ಆಮೇಲೆ ಕ್ಷತ್ರಿಯ ಅಂತ ಹೇಳಿದ್ರೆ ಸತ್ವಗುಣ ಮತ್ತು ರಜೋಗುಣ ಪ್ರಧಾನ. ಆಮೇಲೆ ವೈಶ್ಯ ರಜೋಗುಣ ಮತ್ತು ತಮೋಗುಣ ಮಿಕ್ಸ್ ಆಗಿದೆ ಅವರ ಹತ್ರ. ಅದೇ ರೀತಿಯಲ್ಲಿ ಲಾಸ್ಟ್ ಪಂಗಡ ಶೂದ್ರನ ಪಂಗಡ, ಅದರಲ್ಲಿ ತಮೋಗುಣದ ಪ್ರಾಧಾನ್ಯತೆ ಇದೆ. ಏನೇ ಇರಲಿ, ಭಕ್ತನಾದವ ಮೇಲ್ನೋಟಕ್ಕೆ ಶೂದ್ರ ವೃತ್ತಿ ಅಂತ ಕಾಣಬಹುದು, ಬ್ರಾಹ್ಮಣ ವೃತ್ತಿ ಅಂತ ಕಾಣಬಹುದು, ಆದರೆ ಎಲ್ಲರೂ ಸತ್ವಗುಣಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಎಲ್ಲರೂ ಸತ್ವಗುಣಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಸತ್ವಗುಣಕ್ಕೆ ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಸುಲಭವಾಗಿ ನಾವು ಭಗವಂತನ ಸೇವೆ ಮಾಡಿ ಶುದ್ಧ ಸತ್ವಕ್ಕೆ ಬರ್ಲಿಕ್ಕೆ ಆಗ್ತದೆ. ಈಗ ಉದಾಹರಣೆಗೆ ಒಂದು ಹೆಲಿಪ್ಯಾಡ್ ಅಂತ ನಾವೆಲ್ಲ ಕೇಳಿರ್ತೇವಲ್ಲ. ಹೆಲಿಪ್ಯಾಡ್ ಅಂದ್ರೆ ವಿಮಾನ, ಚಿಕ್ಕ ವಿಮಾನ, ಒಬ್ರು ಪರ್ಸನಲ್ ಆಗಿ ಇಟ್ಕೊಂಡಿರ್ತಾರೆ, ಅವರ ಅಪಾರ್ಟ್ಮೆಂಟ್ ಅಲ್ಲಿ ಮೇಲೆ ಬಂದು ಅದು ಲ್ಯಾಂಡ್ ಆಗ್ತದೆ. ಆ ಹೆಲಿಪ್ಯಾಡ್ಗೆ ಹೋಗದೆ ನಾವು ಆ ಒಂದು ಪ್ಯಾರಾಚೂಟ್ ಆಗ್ಲಿ, ಏರೋಪ್ಲೇನ್ ಆಗ್ಲಿ, ವಿಮಾನ ಆಗ್ಲಿ, ಏನೇ ಆಗ್ಲಿ ಅದರ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಮೇಲೆ ಹತ್ತಿ ಆ 4ನೇ ಮಹಡಿಯ 10ನೇ ಮಹಡಿಯ ಯಾವುದೋ ಮಹಡಿ ಹತ್ತಿ ಆಮೇಲೆ ಆ ಹೆಲಿಪ್ಯಾಡ್ಗೆ ನಾವು ತಲುಪಬೇಕು, ಹೆಲಿಕಾಪ್ಟರ್ ಬರುವಂತಹ ಜಾಗಕ್ಕೆ ತಲುಪಬೇಕು. ಆಗ ಮಾತ್ರ ಅದರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಕೆಳಗಿನ ಸ್ತರದಲ್ಲಿದ್ರೆ ಅಲ್ಲಿ ಹತ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ದೂಡಿದ್ರು ತಳ್ಳಿದ್ರು ಸಾಧ್ಯ ಇಲ್ಲ. ಆದ ಕಾರಣ ನಾವು ಸ್ವಪ್ರಯತ್ನದಿಂದ ಭಗವಂತನ ಅನುಗ್ರಹ, ಭಕ್ತರ ಅನುಗ್ರಹದಿಂದ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಆದ ಕಾರಣ ನಮ್ಮ ಪ್ರತಿದಿನದ ಚಟುವಟಿಕೆಗಳನ್ನ ನಾವು ಗಮನಿಸಬೇಕು. ನಾವು ಏನ್ ಮಾಡ್ತೇವೆ, ಇದು ಸಾತ್ವಿಕವಾ, ರಾಜಸಿಕವಾ, ತಾಮಸಿಕವಾ ಅಂತ. ಆಹಾರವನ್ನು ಸೇವಿಸುವಾಗ ಇದು ಸಾತ್ವಿಕವಾ, ರಾಜಸಿಕವಾ, ತಾಮಸವಾ ಅಂತ. ಅಂದ್ರೆ ಭಗವಂತನಿಗೆ ನಿಯೋಜಿಸುವುದು ಆದಷ್ಟು ಸಾತ್ವಿಕ ಮಾಡಿದ್ರೆ ಪ್ರಸಾದ ಸಾತ್ವಿಕವಾಗಿ ಇರುತ್ತದೆ. ಆದರೆ ಪ್ರಸಾದ ಸಾತ್ವಿಕಕ್ಕಿಂತ ಭಿನ್ನ. ಯಾಕೆಂತ ಹೇಳಿದ್ರೆ ಅದು ತ್ರಿಗುಣಗಳಿಂದ ಮಿಗಿಲಾದ್ದು. ತ್ರಿಗುಣಗಳ ಸಂಬಂಧವೇ ಇಲ್ಲ ಅದಕ್ಕೆ. ಯಾಕೆಂತ ಹೇಳಿದ್ರೆ ಯಾವಾಗ ನಮ್ಮ ತಟ್ಟೆಯಲ್ಲಿ ಬಂದಂತಹ ಪ್ರಸಾದ ಅದು ಭಗವಂತನ ಪ್ರಸಾದ ಆದ ಕಾರಣ ಅದರಲ್ಲಿ ಏನೂ ಸಂಶಯ ಇಲ್ಲ, ಅದು ಶುದ್ಧ ಸತ್ವದಲ್ಲಿರುವಂತಹ ಆಹಾರ. ಅದು ಏನೇ ಇರಲಿ, ನಾವು ಆ ಮಟ್ಟಿನಲ್ಲಿ ಆ ನೆಲೆಯಲ್ಲಿ ಇಲ್ಲ, ಅಷ್ಟು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇಲ್ಲ ನಾವು. ಆದ ಕಾರಣ ನಾವು ಸತ್ವಗುಣವನ್ನ ಟ್ರೈ ಮಾಡಬೇಕು, ಸತ್ವಗುಣಕ್ಕೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಇದೇ ತುಂಬಾ ಇಂಪಾರ್ಟೆಂಟ್. ಭಾವಾರ್ಥ: ಕೃಷ್ಣನ ಇಂದ್ರಿಯಗಳ ತೃಪ್ತಿಗಾಗಿಯೇ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೆಲಸ ಮಾಡಿದಾಗ ದೇಹ, ಮನಸ್ಸು, ಬುದ್ಧಿ ಅಥವಾ ಇಂದ್ರಿಯಗಳಿಂದ ಮಾಡಿದ ಯಾವುದೇ ಕೆಲಸವಾಗಲಿ ಅದು ಐಹಿಕ ಕಲ್ಮಶವಿಲ್ಲದೆ ಪರಿಶುದ್ಧವಾಗುತ್ತದೆ. ತುಂಬಾ ಇಂಪಾರ್ಟೆಂಟು. ಕೃಷ್ಣೇಂದ್ರಿಯ ಪ್ರೀತಿ, ಆತ್ಮೇಂದ್ರಿಯ ಪ್ರೀತಿ, ತನ್ನ ಸ್ವಂತ ಆತ್ಮಕ್ಕೆ ಇಂದ್ರಿಯ ಅಂದ್ರೆ ನನ್ನನ್ನು ನಾನು ಪ್ರೀತಿ ಮಾಡೋದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಾಮ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಕಾಮ ಅಂತ. ಆದ್ರೆ ಕೃಷ್ಣನ ಇಂದ್ರಿಯಗಳನ್ನ ನಾವು ತೃಪ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅದಕ್ಕೆ ಪ್ರೇಮ ಅಂತಾರೆ. ಅಜಗಜಾಂತರ ವ್ಯತ್ಯಾಸ ಕಾಮಕ್ಕೂ ಪ್ರೇಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ ಕಾರಣ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಭಗವಂತನನ್ನ ನಾವು ಯಾವಾಗ
ನಮ್ಮ ದೇಹ ಮನಸ್ಸು ಇಂದ್ರಿಯಗಳಿಂದ ಎಲ್ಲದರಿಂದ ಕೂಡ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಗ ನಾವು ಶುದ್ಧರಾಗ್ತೇವೆ, ಪರಿಶುದ್ಧರಾಗ್ತೇವೆ. ಪ್ರತಿಯೊಂದು ಚಟುವಟಿಕೆ ಭಗವಂತನ ಸಂಬಂಧದಲ್ಲಿರುವಾಗ ಅದು ಶುದ್ಧವಾದ ಪ್ರಕ್ರಿಯೆ. ಈಗ ನಾವು ಭಗವದ್ಗೀತೆ ಓದ್ತಾ ಇರಬಹುದು, ಜಪ ಮಾಡ್ತಾ ಇರಬಹುದು, ಇಂಥದ್ದೆಲ್ಲ ನಾವು ಪ್ರಕ್ರಿಯೆಗಳಿದೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಇದೆಲ್ಲ ಪರಿಶುದ್ಧವಾದಂಥದ್ದು. ನಿಮಗೆ ಮೇಲ್ನೋಟಕ್ಕೆ ಅನ್ಕೊಳ್ಬಹುದು ಇವರು ಓದ್ತಿದ್ದಾರೆ, ಇವರು ಏನೋ ಬಾಯಲ್ಲಿ ಮಣಮಣ ಅಂತ ಹೇಳ್ಕೊಳ್ತಿದ್ದಾರೆ, ಆಮೇಲೆ ಆ ಕಡೆ ಈ ಕಡೆ ಹೋಗಿ ದೇವಸ್ಥಾನ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಬಹುದು ಬೇರೆಯವರು. ಆದರೆ ಈ ಎಲ್ಲ ಒಂದು ಚಟುವಟಿಕೆಗಿದೆ, ಈ ಎಲ್ಲ ಕರ್ಮ ಇದೆ, ಇದು ಕೃಷ್ಣ ಕರ್ಮ. ಈ ಎಲ್ಲ ಕರ್ಮಗಳು ಕೃಷ್ಣ ಕರ್ಮ ಆದ ಕಾರಣ ಅದು ನಮ್ಮನ್ನ ಖಂಡಿತವಾಗಿ ಶುದ್ಧ ಮಾಡಿ ಕರ್ಮ ಬಂಧಕ್ಕೆ ಒಳಪಡ್ಲಿಕ್ಕೆ ಬಿಡುವುದಿಲ್ಲ ನಮ್ಮನ್ನ. ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಮಾಡುವ ಕಾರ್ಯಗಳು ಪ್ರಕ್ರಿಯೆಗಳನ್ನು ಉಂಟು ಮಾಡುವುದಿಲ್ಲ. ಸೇಮ್ ಪ್ರಕ್ರಿಯೆಗಳನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದ್ರೆ ಕರ್ಮ ಬಂಧನ ಉಂಟಾಗುವುದಿಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದರ ಮೂಲಕ ಸದಾಚಾರ ಎಂದು ಕರೆಯುವ ಪರಿಶುದ್ಧ ಕಾರ್ಯಗಳನ್ನು ಸುಲಭವಾಗಿ ಮಾಡಬಹುದು. ಈ ಸದಾಚಾರ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ವೈಷ್ಣವರು ಸದಾಚಾರವನ್ನ ಖಂಡಿತವಾಗಿ ಫಾಲೋ ಮಾಡಬೇಕು. ಶುದ್ಧವಾದಂತಹ ಸದಾಚಾರ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಭಗವಂತ ಮತ್ತು ಭಕ್ತರಿಂದ ಬರ್ತದೆ. ಸದಾಚಾರ ಅಂತ ಹೇಳಿದ್ರೆ ಒಳ್ಳೆಯ ಆಚರಣೆ. ಶಾಸ್ತ್ರ ಹೇಳ್ತದೆ ಸಾಧೂನಾಂ ಆಚರಣಂ ಎತ್ತು ಸದಾಚಾರ ಉಚ್ಯತೆ ಅಂತ ಹೇಳಿ. ಸಾಧುಗಳು ನಾವೆಲ್ಲ ಅನ್ಕೊಳ್ತೇವೆ, ಓ ಹೀಗೆ ಹಾಗೆ ಸದಾಚಾರ ಅಂದ್ರೆ ಹೀಗೆ ಹಾಗೆ ಅಂತ. ಅದು ಎಲ್ಲಿಂದ ಬಂತು? ಸದಾಚಾರ ಅಂತ ಹೇಳುದು ಎಲ್ಲಿಂದ ಬಂತು? ಸಾಧುಗಳ ಆಚರಣೆಯಿಂದ ಬಂತು. ಸಾಧು ಏನೋ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಶಾಸ್ತ್ರದ ಮೇಲೆ ಖಂಡಿತವಾಗಿ ಡಿಪೆಂಡೆನ್ಸ್ ಇರ್ತದೆ. ಸಾಧು ಏನೇ ಚಟುವಟಿಕೆ ಮಾಡಿದ್ರೆ ಅದು ಸಾಧು ಮಾಡುವಂತಹ ಚಟುವಟಿಕೆ ಶಾಸ್ತ್ರದ ರೆಫರೆನ್ಸ್ ಇರ್ತದೆ. ಆದ ಕಾರಣ ಅಂತ ಸಾಧುವಿನ ಒಂದು ಆಚರಣೆ ಇದೆಯಲ್ಲ ಅದೇ ಸದಾಚಾರ. ಸಾಧುವಿನ ಆಚರಣೆಯೇ ಸದಾಚಾರ. ಆದ ಕಾರಣ ನಾವು ಭಕ್ತರನ್ನ ಗಮನಿಸಬೇಕು. ಭಕ್ತವನ್ನ ಗಮನಿಸಿ ಅವರ ಒಳ್ಳೆಯ ನಡವಳಿಕೆಯನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ. ಅವ್ರು ಯಾವ ರೀತಿಯಲ್ಲೆಲ್ಲ ಬಿಹೇವ್ ಮಾಡ್ತಾರೆ ಅಂದ್ರೆ ಅದನ್ನ ಅನುಕರಣೆ ಮಾಡುದಲ್ಲ, ನಾವು ಅನುಕರಣೆ ಮಾಡಲೇಬಾರದು. ಆದ್ರೆ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬಹುದು ಈ ಒಳ್ಳೆ ಗುಣಗಳನ್ನ ಅಂತ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ನಾವು ಎಷ್ಟೋ ಚಟುವಟಿಕೆಗಳು ಈ ತರ ಇರ್ತದೆ. ಯಾರಿಗಾದ್ರೂ ಯಾವ್ದಾದ್ರು ಉದಾಹರಣೆ ಕೊಡ್ಬೋದಾ? ಒಳ್ಳೆಯ ಸದಾಚಾರದ ಒಂದು ಉದಾಹರಣೆ, ಸದಾಚಾರಕ್ಕೆ ಉದಾಹರಣೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ. ಒಳ್ಳೆ ಗುಣಗಳು, ಒಳ್ಳೆ ಸದಾಚಾರ ಯಾರಿಗೆ ಬರ್ತದೆ? ಯಸ್ಯಾಸ್ತಿ ಭಕ್ತಿ ಭಗವತಿ ಅಕಿಂಚನ. ಭಗವಂತನ ಜೊತೆ ಯಾರಿಗೆ ಭಗವಂತನಲ್ಲಿ ಅಕಿಂಚನವಾದ ಭಕ್ತಿ ಇದೆ, ಸಂಪೂರ್ಣ ಭಕ್ತಿ ಇದೆ, ಅಂಥ ಭಕ್ತನಿಗೆ ಈ ಎಲ್ಲ ಸದಾಚಾರಗಳು ತನ್ನಿಂದ ತಾನೇ ಬರ್ತವಂತೆ. ಹರಾರ್ ಅಭಕ್ತಸ್ಯ ಕುತೋ ಮಹದ್ಗುಣ. ಆದ್ರೆ ಹರಿಯ ಭಕ್ತನಲ್ಲದವನಿಗೆ, ಹರಿಯ ಭಗವಂತ ಕೃಷ್ಣನ ಭಕ್ತ ಅಲ್ಲದವನಿಗೆ ಕುತೋ ಮಹದ್ಗುಣ, ಏನು ಒಳ್ಳೆ ಗುಣ, ಎಷ್ಟು ಒಳ್ಳೆ ಗುಣ ಇದ್ರೆ ಏನು ಪ್ರಯೋಜನ? ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ? ಮನೋರಥೇನ ಸತಿದಾವತೋ ಬಹಿ. ಕೃಷ್ಣನಿಂದ ವಿಮುಖವಾಗಿ ಅವರ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಇಂದ್ರಿಯ ತೃಪ್ತಿಗೋಸ್ಕರ ಅವರ ಮನಸ್ಸು ಹೋಗ್ತಾ ಇರ್ತದೆ. ಆದ ಕಾರಣ ಅವರ ಒಳ್ಳೆ ಗುಣಕ್ಕೆ ಏನು ಬೆಲೆ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ ಕಾರಣ ಸದಾ ಆಚಾರ. ಸದಾ ಅಂತ ಹೇಳಿದ್ರೆ ಯಾವತ್ತು, ಆಚಾರ ಅಂತ ಹೇಳಿದ್ರೆ ಒಳ್ಳೆಯ ನಡವಳಿಕೆ. ಯಾವುದು ಒಳ್ಳೆಯ ನಡವಳಿಕೆ ಅಂತ ಹೇಳಿದ್ರೆ ಭಗವಂತನ ದಾಸನಾಗುವುದು ಫಸ್ಟ್ ಒಳ್ಳೆಯ ನಡವಳಿಕೆ. ಭಗವಂತನ ದಾಸನಾಗುವಂಥದ್ದು ಒಳ್ಳೆ ನಡವಳಿಕೆ. ಭಗವಂತನ ದಾಸನಾಗುವುದು ಅಂತ ಹೇಳಿದ್ರೆ ಏನು? ಭಗವಂತನ ದಾಸನಾಗುವುದು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವುದು ಅಂತ ಅರ್ಥ. ಭಗವಂತನ ಸೇವೆ ಮಾಡುದು, ಭಕ್ತರ ಸೇವೆ ಮಾಡುದು. ಅದು ಎಲ್ಲಿಂದ ಶುರುವಾಗುವುದು? ಭಗವಂತನ ಸೇವೆ ಎಲ್ಲಿಂದ ಶುರುವಾಗುವುದು? ಭಗವಂತನ ಸೇವೆ ಎಲ್ಲಿಂದ ಶುರುವಾಗುವುದು? ಯಾರಿಗಾದ್ರೂ ಗೊತ್ತಾ? ನಾಲಗೆಯಿಂದ. ಎಸ್. ಸೇವೋನ್ಮುಖೇಹಿ ಜಿಹ್ವಾ ಆದವು ಅಂದ್ರೆ ನಾಲಿಗೆಯಿಂದ ಶುರು ಆಗುದು. ಅದೇಂದ್ರೆ ಅರ್ಥ ಏನು? ನಾಲಿಗೆಯಿಂದ ಶುರುವಾಗುವುದು ಅಂದ್ರೆ ಪ್ರಭುಗಳೇ, ಜಪ ಮಾಡುದು. ಭಗವಂತನ ಬಗ್ಗೆ ಹೇಳುವಂಥದ್ದು ಜಪ ಮಾಡುವುದು. ಆಮೇಲೆ ಧನ್ಯವಾದ ಪ್ರಭುಗಳೇ. ಭಗವಂತನ ನೈವೇದ್ಯ ಮಾಡಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಧನ್ಯವಾದ.
ಭಗವಂತನ ಪ್ರಸಾದವನ್ನ ನಾವು ಸ್ವೀಕಾರ ಮಾಡುವಂಥದ್ದು. ನಾಲಿಗೆಯಿಂದ ಶುರುವಾಗುವಂಥದ್ದು ಯಾವುದು? ಭಗವಂತನ ಭಕ್ತಿ. ಇದು ಯಾರಿಗೆ ಸಾಧ್ಯ ಇಲ್ಲ? ಎಲ್ಲರಿಗೂ ಸಾಧ್ಯ ಇರುವಂತ ವಿಚಾರ. ಸಾಧ್ಯ ಇಲ್ಲ ಯಾರಿಗೆ? ಸಾಧ್ಯ ಇಲ್ಲ ಯಾರಿಗೆ ಕೃಷ್ಣ ಬೇಡ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರಲ್ಲ, ಅವರಿಗೆ ಕಷ್ಟ ಅದು. ಅದ ಕಾರಣ ಯಾರೋ ನಿನ್ನೆ ಮಾತಾಜಿ ಕೇಳಿದ್ರಲ್ಲ, ಯಾರೋ ಒಬ್ಬ ಕೃಷ್ಣನ ನಾಮ ಬರ್ತದೆ ಬಾಯಿಯಲ್ಲಿ ಅಂತ ಹೇಳಿದ್ರೆ ನಮ್ ಭಾಗ್ಯ ಅದು. ಅವ್ರು ಯಾವಾಗ್ಲೂ ಮಾಡೋದಿಲ್ಲ. ಒಮ್ಮೆ ಕೃಷ್ಣ ಹರೇ ಕೃಷ್ಣ ಅಂತ ಬಾಯಿಯಲ್ಲಿ ಬಂತು ಅಂತ ಹೇಳಿದ್ರೆ ಸಾಕು, ಅವರಿಗೆ ಖಂಡಿತವಾಗಿ 100% ಆಗಿ ನಿಧಾನವಾಗಿ ಕೃಷ್ಣ ಪ್ರಜ್ಞೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಟೈಮ್ ಟೆಸ್ಟೆಡ್ ಅಷ್ಟೇ. ಟೈಮ್ ಟೆಸ್ಟೆಡ್ ಅಂತ ಹೇಳಿದ್ರೆ ಅವ್ರು ನಮಗೆ ಅನ್ನಿಸ್ಬೋದು, ಇವರು ಇವತ್ತು ಮಾಡ್ತಿಲ್ಲ, ಎಷ್ಟು ವರ್ಷ ಆಯ್ತು ನಾನು ನೋಡ್ತಾನೆ ಇದ್ದೇನೆ, ಇವರು ಯಾವತ್ತಪ್ಪ ಶುದ್ಧ ಭಕ್ತರಾಗುದು, ನಾವೇ ಶುದ್ಧ ಭಕ್ತರು ಅಂತ ಅನ್ಕೊಂಡ ಹಾಗೆ ನಾವು ಬಿಹೇವ್ ಮಾಡ್ತೇವೆ. ಹಾಗಿರಬಾರ್ದು. ನಾವು ಅವರು ಒಂದು ಸಲ ಮಾಡುವಂತ ಹರೇ ಕೃಷ್ಣ ಮಹಾಮಂತ್ರವನ್ನು ತಗೊಂಡು, ನೀವು ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರಲ್ಲ, ನೋಡಿ ಎಷ್ಟು ಭಾಗ್ಯವಂತರು ನೀವು ಅಂತ ಹೇಳಿದ್ರೆ ಅವರಿಗೆ ನಿಧಾನವಾಗಿ ಅರ್ಥ ಆಗ್ತದೆ. ಹರೇ ಕೃಷ್ಣ ಒಂದು ಸಲ ಮಾಡಿದ್ದಕ್ಕೆ ಇವರು ಭಾಗ್ಯವಂತರು ಅಂತ ಹೇಳ್ತಿದ್ದಾರೆ, ಇನ್ನು ಜಾಸ್ತಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಬದಲಾಗಿ ಒಂದೇ ಸಲ ಮಾಡಿದ್ದ ನೀವು ಹರೇ ಕೃಷ್ಣ, 2 ರೌಂಡ್ ಮಾಡುದಾ ಡೈಲಿ ನೀವು ಅಂತ ಕೇಳಿದ್ರೆ ಏನಾಗ್ತದೆ? 2 ರೌಂಡ್ ಮಾಡುದ ಅಂತ ಅವ್ರನ್ನ ನನಗೆ ಕುಗ್ಗಿಸ್ತಾ ಇದ್ದಾರೆ. ಅದು ಹೀಗೂ ಉಂಟು. ಕೆಲವರಿಗೆ ಅದು ಹೆಲ್ಪ್ ಆಗ್ಲಿಕ್ಕೂ ಸಾಕು 2 ಸಲ ಮಾಡುದು ಅಂತ ಹೇಳಿದ್ರೆ, ಯಾಕಂದ್ರೆ 2 ರೀತಿಯಲ್ಲೂ ಇದೆ. ಅದ ಕಾರಣ ವೈಷ್ಣವ ಹೇಗೆ ಹೇಳಿದ್ರು ಹೆಲ್ಪೇಯ. ವೈಷ್ಣವನಾದವ ಒಳ್ಳೆ ರೀತಿಯಲ್ಲಿ ಹೇಳಿದ್ರು, ಹೊರ ನೋಟಕ್ಕೆ ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಕಂಡ್ರು ಕೂಡ ವೈಷ್ಣವನ ಪ್ರತಿಯೊಂದು ನಡವಳಿಕೆ ಕೂಡ ಬೇರೆಯವರಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಒಂದಲ್ಲ ಒಂದು ದಿವಸ ಅದು ಹೆಲ್ಪ್ ಆಗ್ತದೆ. ನೋಡ್ಲಿಕ್ಕೆ ಅದು ಚಾಸ್ಟೈಸ್ಮೆಂಟ್, ಜೋರು ಮಾಡಿದಾಗೆ ಕಾಣಬಹುದು, ಆದರೆ ಆ ಜೋರು ಮಾಡಿದ್ದು ಕೂಡ ಸಹಾಯವೇ. ಕೃಷ್ಣನ ಭಕ್ತರ ಬಾಯಿಂದ ಬರುವಂಥದ್ದು ಕೃಷ್ಣ ನಾಮ, ಬೇರೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಭಗವಂತನ ಭಕ್ತರನ್ನ ತುಂಬಾ ಜಾಗರೂಕತೆಯಿಂದ ಅವರ ಜೊತೆ ಹಾವಭಾವ ಇರಬೇಕು. ಸುಮ್ಮನೆ ಬೇರೆ ಯಾರ ಹತ್ರ ಮಾತಾಡಿದ ಹಾಗೆ ಅಲ್ಲ, ಯಾಕಂದ್ರೆ ಅವರು ನೇರ ಕೃಷ್ಣನ ಅನುಯಾಯಿಗಳು. ಆದ ಕಾರಣ ಅಂತಹವರ ಸಂಘ ನಾವು ಮಾಡಲೇಬೇಕು. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದರ ಮೂಲಕ ಸದಾಚಾರ ಎಂದು ಕರೆಯುವ ಪರಿಶುದ್ಧ ಕಾರ್ಯಗಳನ್ನು ಸುಲಭವಾಗಿ ಮಾಡಬಹುದು. ಸದಾಚಾರ ಅಂತ ಹೇಳಿದ್ರೆ, ಉದಾಹರಣೆಗೆ ಊಟ ಮಾಡುವಕ್ಕಿಂತ ಮುಂಚೆ ಕೈಕಾಲು ಬಾಯಿ ತೊಳೆಯುವಂಥದ್ದು, ಆಮೇಲೆ ಪ್ರಸಾದ ಸ್ವೀಕರಿಸಿದ ನಂತರ ಕೈಕಾಲು ಬಾಯಿ ತೊಳೆಯುವಂಥದ್ದು ಒಂದು ಉದಾಹರಣೆ. ಆಮೇಲೆ ಬಹಿರ್ದೆಶೆಗೆ ಹೋದ ಮೇಲೆ, ಟಾಯ್ಲೆಟ್ಗೆ ಹೋದ ಮೇಲೆ ಚೆನ್ನಾಗಿ ಅಂಗೈ ಕಾಲೆಲ್ಲ ಚೆನ್ನಾಗಿ ತೊಳೆಯುವಂಥದ್ದು. ಅಂದ್ರೆ ನಂಬರ್ 1 ಹೇಳಿದ್ ನಾನು. ನಂಬರ್ 2 ಮಾಡ್ಲಿಕ್ಕೆ ಹೋದ್ರೆ ಚೆನ್ನಾಗಿ ಸ್ನಾನ ಮಾಡುವಂಥದ್ದು, ಈ ರೀತಿಯಲ್ಲಿ. ಆಮೇಲೆ ನಮಗೆ ಬಾಯಿ ಆಕಳಿಕೆ ಬಂತು ಅಂತ ಹೇಳಿದ್ರೆ ಬಾಯಿ ಅಡ್ಡ ಹಿಡಿಯುವಂಥದ್ದು. ಆಮೇಲೆ ದೊಡ್ಡ ವೈಷ್ಣವರ ಹತ್ತಿರ ಹೋಗಿ ಮಾತಾಡುವಾಗ ನಮ್ಮ ಬಾಯಿಯನ್ನು ಅಡ್ಡ ಹಿಡ್ಕೊಳ್ಳುವಂಥದ್ದು. ನಮ್ಮ ಬಾಯಿಯ ವಾಸನೆ ಆಗ್ಲಿ, ಬಾಯಿಯ ಜೊಲ್ಲಾದ್ರೂ ಅವರಿಗೆ ಸ್ಪರ್ಶ ಆಗಬಾರದು, ಹೀಗೆ ಹಿಡ್ಕೊಳ್ಳೋದು. ಈ ರೀತಿಯಲ್ಲಿ ಎಷ್ಟೋ ಸದಾಚಾರವನ್ನ ಒಬ್ಬರು ಮಹಾ ಆಚಾರ್ಯರು, ಯಾರವರು ನೆನ್ನೆ ಕೂಡ ಮಾತಾಡಿದ್ದೇವೆ ಅವರ ಬಗ್ಗೆ, ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾವ ಪುಸ್ತಕ ಯಾರಿಗಾದ್ರೂ ಗೊತ್ತಾ? ಮಹಾ ಆಚಾರ್ಯರು, ರೂಪ ಗೋಸ್ವಾಮಿಗಳಿಗೆ ಸಂಬಂಧ ಇರುವಂತಹ ಆಚಾರ್ಯರು. ಹರಿಭಕ್ತಿ ವಿಲಾಸ. ಹರಿಭಕ್ತ ವಿಲಾಸದಲ್ಲಿ 11ನೇ ವಿಲಾಸದಲ್ಲಿ ಸದ್ವೃತ್ ಅಥವಾ ಸದಾಚಾರದ ಬಗ್ಗೆ ತುಂಬಾ ಡಿಸ್ಕ್ರಿಪ್ಷನ್ ಇದೆ. ಏನೇ ಇರ್ಲಿ, ಅಷ್ಟೆಲ್ಲ ನಮಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಸುಲಭದಲ್ಲಿ ನಮಗೆ ಸಿಗ್ತದೆ ವೈಷ್ಣವ ಸದಾಚಾರ ಅಂತ ಹೇಳುವುದು. ಯಾವುದು ಮಹಾರಾಜರು ಯಾರಿಗಾದ್ರೂ ಗೊತ್ತಾ? ಅವರು ಕೋವಿಡ್ ಟೈಮಲ್ಲಿ ಬೇರೆ ದೇಶಕ್ಕೆ ಹೋಗುವಾಗ, ಪ್ರಚಾರ ಮಾಡುವಾಗ ಅವರ ಭೌತಿಕ ಶರೀರದ ಅಂತ್ಯ ಆದ ಹಾಗೆ ಕಂಡಿದೆ ನಮಗೆ. ಯಾರವರು? ಪರಮ ಪೂಜ್ಯ ಭಕ್ತಿಚಾರು ಸ್ವಾಮಿ. ಪರಮ ಪೂಜ್ಯ ಭಕ್ತಿಚಾರು ಸ್ವಾಮಿ ಮಹಾರಾಜರು ಅವರು ಇದರ ಬಗ್ಗೆ ತುಂಬಾ ಬರೆದಿದ್ದಾರೆ, ನೀವು ಕೇಳ್ಪಟ್ಟಿರಬಹುದು. ಭಕ್ತಿಚಾರು ಸ್ವಾಮಿ ಮಹಾರಾಜ್, ನೀವು ಅದನ್ನ ಗೂಗಲ್ ಮಾಡಿದ್ರೆ ಹೆಚ್ಚಾಗಿ ಅವರದ್ದೇ ಸಿಗುವಂಥದ್ದು. ಅದನ್ನು ನೀವು ಖಂಡಿತವಾಗಿ ರೆಫರ್ ಮಾಡಬಹುದು. ಸದಾಚಾರ, ಸ್ವಲ್ಪ ಸ್ವಲ್ಪ ಈ ಸದಾಚಾರವನ್ನು ನಾವು ಖಂಡಿತವಾಗಿ ಓದಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಅದನ್ನ ಜೀವನದಲ್ಲಿ ಅಳವಡಿಸಿದ್ರೆ ನಮಗೆ ಭಕ್ತಿಯಲ್ಲಿ ಮೇಲೆ ಏರ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಮುಂದೆ ಹೋಗ್ತಾ ಇದ್ದೀನಿ. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧು 1.2.187 ಅದರಲ್ಲಿ ಇದನ್ನು ಹೀಗೆ ವರ್ಣಿಸುತ್ತಾರೆ. ಯಾವುದನ್ನ ಹೇಗೆ ವರ್ಣಿಸ್ತಾರೆ? ಹೇಗೆ ನಾವು
ಕೆಲಸವನ್ನ ಸದಾಚಾರದ ಮುಖಾಂತರ ಹೇಗೆ ಭಗವಂತನ ಸೇವೆ ಮಾಡಬಹುದು ಅಂತ ಹೇಳಿ, ಅಂದ್ರೆ ಹೇಗೆ ಇಲ್ಲಿ ಇದ್ದುಕೊಂಡೇ ಮುಕ್ತಿಯನ್ನ ಪಡೆಯಬಹುದು ಅಂತ ಹೇಳಿ. ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾ ಗಿರಾ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತಃ ಸ ಉಚ್ಯತೆ. ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾ ಗಿರಾ ನಿಖಿಲಾಸ್ವಪ್ಯವಸ್ಥಾಸು ಜೀವನ್ಮುಕ್ತಃ ಸ ಉಚ್ಯತೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ನಮ್ಮ ಹೃದಯದಲ್ಲಿ ಇಡಬೇಕು ಇದನ್ನ. ಯಾಕಂತ ಹೇಳಿದ್ರೆ ನಾವು ಈಗ ನೋಡಿ, ಈಗ ಭಗವದ್ಗೀತೆ ಓದುವಾಗ ಸಂಪೂರ್ಣವಾಗಿ ಕೃಷ್ಣನನ್ನೇ ಯೋಚನೆ ಮಾಡಿ, ಭಕ್ತರನ್ನೇ ಯೋಚನೆ ಮಾಡಿ ಮಾಡುವಂತಹ ಕಾರ್ಯ ಇದೆಯಲ್ಲ, ಈಗ ನಾವು ಮುಕ್ತಿಯನ್ನು ಹೊಂದಿದ್ದೇವೆ. ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅಷ್ಟು ಸುಲಭದಲ್ಲಿ, ಆದ್ರೆ ಈಗ ನಾವು ಮುಕ್ತಿ ಹೊಂದಿದ್ದೇವೆ. ಅದನ್ನೇ ಹೇಳ್ತಾ ಇರೋದು. ಇಹಾ ಯಸ್ಯ ಹರೇರ್ ದಾಸ್ಯೆ ಕರ್ಮಣ ಮನಸಾ ಗಿರಾ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತಃ ಸ ಉಚ್ಯತೆ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಸೇವೆಯಲ್ಲಿ, ಈಗ ನಾವು ಮಾಡ್ತಾ ಇರೋದು ಕೃಷ್ಣನ ಸೇವೆ. ಹೇಗೆ ಮಾಡ್ತಿದ್ದೇವೆ? ದೇಹ, ಮನಸ್ಸು, ಬುದ್ಧಿ ಮತ್ತು ಮಾತುಗಳಿಂದ. ದೇಹ, ಮನಸ್ಸು, ಬುದ್ಧಿ ಮತ್ತು ಮಾತುಗಳಿಂದ. ಕೂತ್ಕೊಂಡು ಕೇಳಬೇಕು ಅಂತ ಹೇಳಿದ್ರೆ ದೇಹ ಬೇಕು. ದೇಹ ಇಲ್ಲ ಇದ್ರೆ ಭಗವದ್ಗೀತೆಯನ್ನು ಹೇಗೆ ಕೇಳಲಿಕ್ಕೆ ಸಾಧ್ಯ? ಮನಸ್ಸು ಬೇಕು, ಬುದ್ಧಿ ಬೇಕು. ಇದನ್ನೆಲ್ಲವನ್ನ ಭಗವಂತನ ಮಾತುಗಳನ್ನ, ಪ್ರಭುಪಾದರು ಹೇಳಿದಂತ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಪಡ್ತಿದ್ದೇವೆ. ಆದ ಕಾರಣ ಇದೇನಂತ ಹೇಳಿದ್ರೆ, ಈ ತರ ಕೆಲಸ ಮಾಡುವವನು ಲೌಕಿಕ ಚಟುವಟಿಕೆಗಳು ಎನ್ನಿಸಿಕೊಳ್ಳುವ ಕಾರ್ಯಗಳಲ್ಲಿ ತೊಡಗಿದ್ದರು. ಇದನ್ನು ನೋಡುವಾಗ ಏನು ಓದ್ತಾ ಇದ್ದಾರೆ, ಏನೋ ಲೌಕಿಕವಾಗಿ ಅನ್ನಿಸಬಹುದು. ಏನೋ ಕೂತಿದ್ದಾರೆ, ಏನೋ ಓದ್ತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಅದು ನೋಡ್ಲಿಕ್ಕೆ ಲೌಕಿಕ ಆಗಿದ್ರು ಕೂಡ ಐಹಿಕ ಜಗತ್ತಿನಲ್ಲಿ ಇರುವಂತೆಯೇ ಮುಕ್ತನಾಗಿದ್ದಾನೆ ಇದನ್ನು ಮಾಡುವವ, ಈ ಕಾರ್ಯವನ್ನು ಮಾಡುವವ. ಯಾವ ಕಾರ್ಯವನ್ನ? ಭಗವದ್ಗೀತೆ ಓದುವುದು, ಜಪ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವುದು, ಭಗವಂತನ ದೇವಸ್ಥಾನ ಕಟ್ಟುವಂಥದ್ದು, ಭಗವಂತನಿಗೆ ಮಾಡುವ ಎಲ್ಲಾ ಚಟುವಟಿಕೆಗಳು ಅದು ನನಗೆ ಅಲ್ಲ ಅಂತ ಹೇಳಿ ಗೊತ್ತಿದ್ದು ಮಾಡಬೇಕು. ಅಂತಹ ಒಂದು ಕೆಲಸ ಯಾರು ಮಾಡ್ತಾನೆ ಅವನು ಇಲ್ಲಿ ಇದ್ದುಕೊಂಡೇ ಮುಕ್ತಿ. ಇಹೈವ ಲಭತೆ ಶಾಂತಿಂ ಪರಮಾಂ. ಅವನು ಇಲ್ಲಿ ಇದ್ದುಕೊಂಡೇ ಇಹ ಅಂತ ಹೇಳಿದ್ರೆ ಏನು? ಇಹಲೋಕ. ಇಹಲೋಕ ಅಂದ್ರೆ ಭೂಮಿ. ಈ ಭೂಮಿಯಲ್ಲಿ ಇದ್ದುಕೊಂಡೇ ಯಾರು ಹರಿಯ ದಾಸನಾಗಿ ಕರ್ಮ, ಮನಸ್ಸು ಮತ್ತು ಬುದ್ಧಿಯನ್ನ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಯಾವತ್ತೂ ಯಾವತ್ತೂ ಮಾಡ್ತಾನೋ ಅಂತವನು ಮುಕ್ತ ಪಡೆದಿದ್ದಾನೆ ಇಲ್ಲಿ ಇದ್ದುಕೊಂಡೇ. ಆದ ಕಾರಣ ನಾವು ಎಷ್ಟು ಇಂತಹ ಚಟುವಟಿಕೆಯನ್ನ ಜಾಸ್ತಿ ಮಾಡ್ತೇವೆ, ಅಷ್ಟು ನಾವು ಮುಕ್ತಿಯ ಕಡೆಗೆ ಜಾಸ್ತಿ ಹೋಗ್ತೇವೆ. ಯಾವುದದು ಮುಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆಯೇ ನಮಗೆ ಮುಕ್ತಿ. ಭಕ್ತರಿಗೆ ಯಾವುದು ಮುಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆಯೇ ಮುಕ್ತಿ, ಬೇರೆ ಯಾವುದೂ ಅಲ್ಲ. ಯಾವುದಕ್ಕೂ ನಾವು ಇಚ್ಛೆ ಪಡುವುದಿಲ್ಲ ಭಕ್ತರು ಯಾವತ್ತು ಮಮ ಜನ್ಮನೀಶ್ವರೇ ಭವತಾದ್ ಭಕ್ತಿ ಅಹೈತುಕಿ ತ್ವಯಿ. ಅಹೈತುಕಿ ಭಕ್ತಿ ಅಂತ ಹೇಳಿದ್ರೆ ಏನು? ಭಕ್ತಿ ಅಹೈತುಕಿ ಅಂತ ಹೇಳಿದ್ರೆ ನಿರಂತರವಾಗಿ ಭಗವಂತನ ಸೇವೆ ದೊರಕುವಂಥದ್ದು. ಅದಕ್ಕೆ ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ. ನಿರಂತರವಾಗಿ ಭಗವಂತನ ಸೇವೆ ದೊರಕುವಂಥದ್ದು, ಅದರಲ್ಲೇ ತೊಡಗುದು, ಬೇರೆ ಏನೂ ಬೇರೆ ಯಾರ ಸೇವೆ ಇಲ್ಲ, ಭಗವಂತನ ಸೇವೆ. ಭಗವಂತನ ಸೇವೆ ಅಂದ್ರೆ ಭಕ್ತರ ಸೇವೆ ಕೂಡ ಅದರಲ್ಲಿ ಬಂತು. ಈ ರೀತಿಯಲ್ಲಿ ಅದನ್ನೇ ಮಾಡುವವನು ಏನು ಅಂತ ಹೇಳ್ತಾರೆ ಅಂದ್ರೆ ಅವನು ಮುಕ್ತ, ಸದಾ ಮುಕ್ತ. ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾ ಗಿರಾ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಅಂತಹ ಮುಕ್ತಿ ಹೊಂದವನಿಗೆ, ಭಕ್ತನಿಗೆ ಅಹಂಕಾರವಿಲ್ಲ, ಅವನಿಗೆ ಅಹಂಕಾರವಿಲ್ಲ. ಏಕೆಂದರೆ ಅವನು ಈ ಐಹಿಕ ಶರೀರವೇ ತಾನು ಎಂದಾಗಲಿ, ಶರೀರವು ತನ್ನದು ಎಂದಾಗಲಿ ನಂಬುವುದಿಲ್ಲ. ಈ ಸ್ಥಿತಿಯಲ್ಲಿ ನಾವು ಇಲ್ಲ. ಆದ್ರೂ ಕೂಡ ನಾವು ಈ ಸಾಧನೆ ಮಾಡ್ತಾ ಭಕ್ತರ ಸಂಘ, ಆಮೇಲೆ ಭಗವಂತನ ನಾಮವನ್ನ ಜಪ ಮಾಡ್ತಾ ಈ ಸ್ಟೇಜಿಗೆ ನಮಗೆ ಗೊತ್ತಿಲ್ಲದೇ ತಲುಪ್ತೇವೆ ನಾವು. ಇದಕ್ಕೆ ಉದಾಹರಣೆ, ಒಂದು ಸಲ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರು ಅವರಿಗೆ ಆರೋಗ್ಯದಲ್ಲಿ ಕಷ್ಟ ಆಗಿರುವಾಗ ಅವರು ದೆಹಲಿಯಲ್ಲಿ ಇದ್ರು. ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರವರು, ಪರಮ ಪೂಜ್ಯ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು ಬಂದು ಕೇಳಿದ್ರಂತೆ ಮಹಾರಾಜರ ಹತ್ರ, ಹೇಗಿದ್ದೀರಿ ಅಂತ ಹೇಳಿ. ನಾನ್ ಚೆನ್ನಾಗಿದ್ದೇನಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ಅವ್ರು ಯಾವತ್ತು ಆತ್ಮದ ಸ್ತರದಲ್ಲಿರುವವರು, ಯಾವತ್ತು 24/7 ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಹೊರನೋಟಕ್ಕೆ ನೋಡುವಾಗ. ಆದ್ರೆ ಅವರಿಗೆ ಎಳ್ಳಷ್ಟು ಕಷ್ಟ ಇಲ್ಲ, ಅವರಿಗೆ ಎಳ್ಳಷ್ಟು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಯಾವತ್ತು ಧಾಮದಲ್ಲಿ ಇರುವವರು, ಅವ್ರು ಇಲ್ಲಿರುವವರಲ್ಲ. ಆದ್ರೆ ಹೊರನೋಟಕ್ಕೆ ಹಾಗೆ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಅಷ್ಟು ಸುಲಭವಾಗಿ
ಹಾಗೆ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಅನ್ಕೊಳ್ತೇವೆ, ಓ ಭಕ್ತಿ ಭಕ್ತಿ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಹೇಳಿ. ನಾವು ಭಕ್ತಿ ಮಾತೆಯನ್ನ ಅಷ್ಟು ಸುಲಭವಾಗಿ ತಗೊಳ್ಳುದಿಲ್ಲ. ಆದ ಕಾರಣ ಭಕ್ತಿಯ ಬಗ್ಗೆ ಸೀಕ್ರೆಟ್, ಭಕ್ತಿ ಅಂತ ಹೇಳಿದ್ರೆ ಸೀಕ್ರೆಟ್, ಆ ಸೀಕ್ರೆಟ್ ಅನ್ನ ಗೊತ್ತಾಗ್ಲಿಕ್ಕೋಸ್ಕರ ಈ ರೀತಿ ಶುದ್ಧ ಭಕ್ತರು ಅವರನ್ನು ತನ್ನನ್ನು ತಾನು ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಬಾಧೆಗೆ ಒಳಪಡಿಸಿಕೊಳ್ತಾರೆ. ಇದು ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅಂತ ಅನ್ನಿಸುವಂತ ನಮಗೆಲ್ಲ. ಆದ್ರೆ ಶಾಸ್ತ್ರ ತುಂಬಾ ಪುರಾವೆಗಳಿವೆ, ಶಾಸ್ತ್ರಗಳು ತುಂಬಾ ಪುರಾವೆಗಳಿವೆ. ಆದ ಕಾರಣ ಶಾಸ್ತ್ರವನ್ನ, ಆಮೇಲೆ ಭಗವದ್ ಭಕ್ತರ ಬಿಹೇವಿಯರ್, ಈಗ ಮಹಾರಾಜರು ಏನು ಹೇಳ್ತಿದ್ದಾರೆ, ಬಿಹೇವಿಯರ್, ನನ್ನ ಬಗ್ಗೆ ಕೇಳುವಾಗ ಏನ್ ತೊಂದರೆ ಇಲ್ಲ ನಂಗೆ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಎಷ್ಟು ಮಹಾರಾಜರು, ಎಷ್ಟು ಶುದ್ಧ ಭಕ್ತರು ಯಾವ ರೀತಿಯಲ್ಲೆಲ್ಲ ಕಷ್ಟ ಅನುಭವಿಸಿದ್ದಾರೆ ಹೊರಗೆ ದೇಹಕ್ಕೆ ನೋಡುವಾಗ. ಆದರೆ ಅವರಿಗೆ ಎಳ್ಳಷ್ಟು ಅದರ ನೋವಿಲ್ಲ. ಯಾಕೆಂದರೆ ಅವರು ದೇಹದಿಂದ ಮೇಲ್ಪಟ್ಟವರು, ದೇಹ ಕಾನ್ಶಿಯಸ್ನೆಸ್ ಇಲ್ಲ ಅವರಿಗೆ, ಬಾಡಿ ಕಾನ್ಶಿಯಸ್ನೆಸ್ ಇಲ್ಲ, ಅವರು ಕೃಷ್ಣ ಕಾನ್ಶಿಯಸ್ನೆಸ್ ಇದ್ದಲ್ಲಿದ್ದಾರೆ. ಸಂಪೂರ್ಣವಾಗಿ ಕೃಷ್ಣನನ್ನು ಹೊರತಾಗಿ ಅವರು ಬೇರೆ ಏನನ್ನ ಚಿಂತನೆ ಮಾಡುವುದಿಲ್ಲ. ಎಲ್ಲರನ್ನ ಕೃಷ್ಣನ ಭಕ್ತಿ ಕೊಡುವುದರ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾರೆ. ಈ ದೇಹವು ತಾನಲ್ಲ ಮತ್ತು ಈ ದೇಹವು ತನ್ನದಲ್ಲ ಎಂದು ಅವನಿಗೆ ಗೊತ್ತು. ಇಂತಹ ಪರಮ ಭಕ್ತರಿಗೆ ಗೊತ್ತು ಇದು. ಅವನು ಕೃಷ್ಣನಿಗೆ ಸೇರಿದವನು ಮತ್ತು ದೇಹವು ಕೃಷ್ಣನಿಗೆ ಸೇರಿದ್ದು. ತನಗೆ ಸೇರಿರಬಹುದಾದ ಸ್ವತ್ತೆಲ್ಲವನ್ನು ದೇಹ, ಮನಸ್ಸು, ಬುದ್ಧಿ, ಮಾತು, ಪ್ರಾಣ, ಐಶ್ವರ್ಯ ಇವುಗಳಿಂದ ಉತ್ಪಾದಿಸಿದ ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಬಳಸಿದರೆ ಅವನು ಕೂಡಲೇ ಕೃಷ್ಣನೊಂದಿಗೆ ಹೊಂದಿಕೊಂಡು ಬಿಡುತ್ತಾನೆ. ತುಂಬಾ ಇಂಪಾರ್ಟೆಂಟ್. ಕೃಷ್ಣನಿಂದ ಹೊಂದಿಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಪಡುವುದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಸೇವೆಯಿಂದ ಸಾಧ್ಯ. ಸೇವೆಯಾಗೆ ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ, ಮಾತನ್ನ, ಪ್ರಾಣ, ಐಶ್ವರ್ಯ ಇವೆಲ್ಲವನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸುವಂಥದ್ದು. ಆಗ ಮಾತ್ರ ನಾವು ಕೃಷ್ಣನೊಂದಿಗೆ ಹೊಂದಿಕೊಂಡು ಇರ್ಲಿಕ್ಕೆ ಸಾಧ್ಯ. ಅಂದ್ರೆ ಕೃಷ್ಣನೊಟ್ಟಿಗೆ ಇದ್ದಾನೆ, ಅವನು ಕೃಷ್ಣನೊಂದಿಗೆ ಒಂದಾಗಿದ್ದಾನೆ. ಒಂದಾಗಿದ್ದಾನೆ ಅಂದ್ರೆ ಏನು? ಒಂದಾಗಿದ್ದಾನೆ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ರುಕ್ಮಯ್ಯ ಪ್ರಭುಗಳು ಹೇಳ್ತೀರಾ? ಇದ್ದೀರಾ ರುಕ್ಮಯ್ಯ ಪ್ರಭು? ಕೃಷ್ಣನೊಂದಿಗೆ ಒಂದಾಗಿದ್ದಾನೆ ಅಂದ್ರೆ ಏನು? ಕೃಷ್ಣನ ಗುಣಗಳೇ ಬಂದ್ಬಿಡ್ತದೆ. ಓಕೆ, ಬೇರೆ ಏನಾದ್ರೂ ಇದೆಯಾ? ಹೇಳಿ, ಅನ್ಮ್ಯೂಟ್ ಮಾಡಿದವರು ದಯವಿಟ್ಟು ಹೇಳಿ, ಪ್ರಯತ್ನ ಪಡಿ. ಕೃಷ್ಣನನ್ನು ಜೊತೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಮಾಡ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸೋದು. ಅಲ್ಲ, ಕೃಷ್ಣನೊಂದಿಗೆ ಒಂದಾಗಿದ್ದಾನೆ ಅಂದ್ರೆ ಏನು ಅಂತ? ಅವನ ಉದ್ದೇಶಗಳೊಂದಿಗೆ, ಅವನ ಆಲೋಚನೆಗಳೊಂದಿಗೆ ಸಮೀಕರಿಸಿಕೊಂಡಿರೋದು ಪ್ರಭು. ಕರೆಕ್ಟ್. ಧನ್ಯವಾದ ಪ್ರಭುಗಳೇ, ಧನ್ಯವಾದ. ಭಗವಂತನ ಉದ್ದೇಶದ ಜೊತೆ ನಮ್ಮ ಉದ್ದೇಶ ಒಂದಾಗುವಂಥದ್ದು. ಅಂದ್ರೆ ಭಗವಂತನ ಉದ್ದೇಶ, ನಮ್ಮ ಉದ್ದೇಶ ಒಂದೇ. ಭಗವಂತನ ಜೊತೆ ಒಂದಾಗುವುದಲ್ಲ, ಭಗವಂತನ ಉದ್ದೇಶದ ಒಟ್ಟಿಗೆ ಒಂದಾಗುವುದು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಕೃಷ್ಣನೊಂದಿಗೆ ಒಂದಾಗಿದ್ದಾನೆ ಅಂತ ಹೇಳಿದ್ರೆ ಕೃಷ್ಣನ ಉದ್ದೇಶ ಏನು? ಎಲ್ಲರನ್ನ ತನ್ನ ಧಾಮಕ್ಕೆ ಅಥವಾ ತನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಅದು ಭಗವಂತನ ಉದ್ದೇಶ. ಅದಕ್ಕೋಸ್ಕರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ, ಇಲ್ಲದ್ರೆ ಮಾಂ ಏಕಂ ಅಂತ ಯಾಕೆ ಹೇಳ್ಬೇಕಿತ್ತು? ಬೇರೆ ಯಾರನ್ನೋ ತೋರಿಸಬಹುದಾಗಿತ್ತು, ಅವರಿಗೆ ಸರೆಂಡರ್ ಆಗಿ, ಇವರಿಗೆ ಸರೆಂಡರ್ ಆಗಿ ಅಂತ ಹೇಳ್ಬೋದಾಗಿತ್ತು. ಸರ್ವಧರ್ಮಾನ್, ಎಲ್ಲ ಧರ್ಮಗಳನ್ನ ಬಿಡಿ ಅಂತ ಹೇಳಿದ್ದಾರೆ. ಯಾವ್ದು ಎಲ್ಲ ಧರ್ಮ? ಕೈತವ ಧರ್ಮ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯೋಜನಕ್ಕೆ ಬರದೇ ಇರುವಂತಹ ಧರ್ಮ, ಭಗವಂತನ ಬಗ್ಗೆ ಹೇಳದೇ ಇರುವಂತಹ ಧರ್ಮ, ಆ ಧರ್ಮವನ್ನೆಲ್ಲ ಬಿಡಿ, ಕೈತವ ಧರ್ಮ ಅಂತ ಹೇಳ್ತಾರೆ. ಭಗವಂತನ ಬಗ್ಗೆ ಏನು ಗೊತ್ತೇ ಆಗುದಿಲ್ಲ ಅಲ್ಲಿ ಆ ಧರ್ಮದಲ್ಲಿ. ಎಲ್ಲರೂ ಒಂದೇ, ಎಲ್ಲರೂ ದೇವರೇ, ಅಂತಹ ಧರ್ಮಗಳನ್ನ ಬಿಡಿ ಅಂತ ಹೇಳ್ತಿದ್ದಾರೆ ಭಗವಂತ. ಸರ್ವಧರ್ಮಾನ್, ಸರ್ವ ಅಂತ ಹೇಳಿದ್ರೆ ಎಲ್ಲ, ಆತರ ಒಂದೆರಡಲ್ಲ, ಎಷ್ಟೋ ಇದೆ. ಕೈತವ ಧರ್ಮ ಒಂದೆರಡಲ್ಲ. ಭಗವಂತನ ಶುದ್ಧ ಧರ್ಮವನ್ನು ಬಿಟ್ರೆ ಬೇರೆಲ್ಲವೂ ಕೈತವ ಧರ್ಮವೇ. ಅಂತಹ ಕೈತವ ಧರ್ಮವನ್ನ ಬಿಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಭಗವಂತ ಏನ್ ಡಿಮಾಂಡ್ ಮಾಡ್ತಿದ್ದಾರೆ? ನನಗೆ ಸರೆಂಡರ್ ಆಗು ಅಂತ. ಹಾಗೆ ಹೇಳಿ, ಭಗವಂತನಿಗೆ ಸರೆಂಡರ್ ಯಾರು ಮಾಡಿಸ್ತಾರೆ ಅಂದ್ರೆ ವೈಷ್ಣವರು ಬೇರೆಯವರನ್ನ ಹುಕ್ಕಾರು ಕ್ರಿಕ್, ಏನೋ ಯಾವುದೋ ಒಂದು ರೀತಿಯಲ್ಲಿ ನಾರದ್ರ ಮುನಿಗಳ ಹಾಗೆ, ಹೇಗೋ ಹೀಗೆ ಹಾಗೆ ಅಂತಿಲ್ಲ, ಹೇಗೋ ಒಬ್ಬನಿಗೆ ಭಕ್ತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವನು ಭಗವಂತನ ಉದ್ದೇಶದಲ್ಲಿ ಒಂದಾಗಿದ್ದಾನೆ ಅಂತ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ.
ಹಾಗಿರುವಾಗ ಏನ್ ಮಾಡ್ತಾರೆ ಭಗವಂತ? ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಎಲ್ಲಾ ಪಾಪಗಳನ್ನ ಮೋಕ್ಷಯಿಸ್ವಾಮಿ, ಎಲ್ಲ ಪಾಪಗಳನ್ನ ನಾನು, ಏನು ಸುಲಭ ಈ ಭಗವಂತನಿಗೆ, ಏನು ಪಾಪವನ್ನ ಮನುಷ್ಯನ ಪಾಪವನ್ನು ತೆಗಿಲಿಕ್ಕೆ ಒಂದು ಕ್ಷಣವೂ ಬೇಡ ಭಗವಂತನಿಗೆ. ಭಗವಂತ ಪಾಪವನ್ನು ತೆಗಲಿಕ್ಕೆಲ್ಲ ಉದ್ದೇಶ. ಭಗವಂತನಿಗೆ ತನ್ನ ಪ್ರೇಮವನ್ನ ಎಲ್ಲರಿಗೂ ಕೊಟ್ಟು ಅವರಲ್ಲಿ ಮೂಡುವಂತಹ ಪ್ರೇಮವನ್ನ ನಾನು ತಕೊಂಡು ಆ ಒಂದು ಹಾವಭಾವ ಪ್ರೀತಿ ಲಕ್ಷಣವನ್ನ ಭಗವಂತ ಖುಷಿ ಪಡ್ತಾನೆ. ಬೇರೆ ಏನೂ ಅಲ್ಲ. ಭಗವಂತ ಖುಷಿ ಪಡುವುದು ಭಕ್ತರ ಜೊತೆ ನಡೆಯುವಂತಹ ಪ್ರೀತಿಯ ಒಂದು ಏನ್ ಹೇಳುದು, ರೆಸಿಪ್ರೊಕೇಶನ್, ಪ್ರೀತಿಯ ಒಂದು ರೆಸಿಪ್ರೊಕೇಶನ್. ಅದಕ್ಕೋಸ್ಕರ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ ಅಂತ ಹೇಳಿ. ಅಂದ್ರೆ ಈ ಪ್ರೀತಿ ಲಕ್ಷಣ ಹೇಗೆ, ಭಕ್ತರ ಜೊತೆ ಭಗವಂತನ ಜೊತೆ ಹೇಗೆ ನಾವು ಇರಬೇಕು. ದದಾತಿ ಪ್ರತಿಗೃಹ್ಣಾತಿ, ನಾವು ಕೊಡುದು ತಗೊಳುದು. ನೋಡಿ, ನಾವು ವೈಷ್ಣವರಿಗೂ ಕೊಡಬೇಕು ತಗೊಳ್ಬೇಕು. ಅದೇ ರೀತಿಯಲ್ಲಿ ಭಗವಂತನಿಗೆ ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ ನಾವು ಆಹಾರವನ್ನ ಅಡಿಗೆ ಚೆನ್ನಾಗಿ ಮಾಡಿ ಭೋಗ ಮಾಡಿ ಭಗವಂತನಿಗೆ ಅರ್ಪಿಸುವುದು ದದಾತಿ. ಆಮೇಲೆ ಭಗವಂತ ಏನ್ ಕೊಡ್ತಾರೆ ನಮಗೆ? ಪ್ರಸಾದ. ಪ್ರತಿಗೃಹ್ಣಾತಿ. ಆಮೇಲೆ ಭಗವಂತನ ಎದುರು ನಿಂತುಕೊಂಡು ಗುಹ್ಯಮಾಖ್ಯಾತಿ, ಭಗವಂತನಿಗೆ ಹೇಳುದು ನನ್ನ ಎಲ್ಲ ಸೀಕ್ರೆಟ್ ಅನ್ನ, ಅಥವಾ ಶುದ್ಧ ವೈಷ್ಣವರಿಗೆ ಹೇಳುದು ನನ್ನ ಎಲ್ಲ ಸೀಕ್ರೆಟ್ ಅನ್ನ. ಆಮೇಲೆ ಅವರು ನಮಗೇನು ಸೊಲ್ಯೂಷನ್ ಕೊಡ್ತಾರೆ ಅದನ್ನು ಕೇಳುವಂಥದ್ದು. ಭಗವಂತ ಕೂಡ ಸೊಲ್ಯೂಷನ್ ಕೊಡ್ತಾರೆ. ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಈ ಲೆವೆಲ್ಗೆ ತಲುಪಬೇಕಿದ್ರೆ ತುಂಬಾ ಕಷ್ಟ ಉಂಟು. ಅರ್ಜುನನಂತಹ ಮಹಾಭಕ್ತರು ಭುಂಕ್ತೆ ಭೋಜಯತೆ ಚೈವ, ಭಗವಂತನೊಟ್ಟಿಗೆ ಕೂತು ತಿಂತಾ ಇದ್ದ. ಭಗವಂತನೊಟ್ಟಿಗೆ ಕೂತು ಪ್ರಸಾದ ಸ್ವೀಕರಣೆ, ಭಗವಂತನ ಜೊತೆಯಲ್ಲಿ ಅದೇ ರೂಮಿನಲ್ಲಿ ಇನ್ನೊಂದು ಹಾಸಿಗೆಯಲ್ಲಿ ಭಗವಂತನ ಜೊತೆ ವಿರಾಮ, ಈ ರೀತಿ ಎಲ್ಲೆಲ್ಲ ನಡೆದುಕೊಂಡ ವ್ಯಕ್ತಿ ಯಾರು? ಅರ್ಜುನ. ಆ ಲೆವೆಲ್ಗೆ ನಾವು ತಲುಪಬೇಕು. ಭುಂಕ್ತೆ ಭೋಜಯತೆ ಮಾಡುವುದಷ್ಟು ಸುಲಭವಿಲ್ಲ. ಆದ ಕಾರಣ ಈ ಒಂದು ಪ್ರೊಸೆಸ್ ನಮಗೆ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಭಗವಂತನೊಟ್ಟಿಗೆ ಪ್ರೀತಿಯನ್ನ ಬೆಳೆಸುವಂತಹ ಪ್ರೊಸೆಸ್. ಬೆಳಿಗ್ಗೆ ಹೇಳುದು, ಜಪ ಮಾಡುದು, ಶುದ್ಧ ಮಾಡುದು ಆಗ್ತದೆ ಪ್ರೀತಿ ಡೆವಲಪ್ ಆದ್ರೆ. ಜಪ ಮಾಡುದು, ಆಮೇಲೆ ಆಚಾರ್ಯರ ನಾಮಸ್ಮರಣೆ ಮಾಡುವಂಥದ್ದು, ಎಲ್ಲ ನಮ್ಮ ಆಚಾರ್ಯರ ನಾಮಸ್ಮರಣೆ ಮಾಡುದು, ಪೂರ್ಣವಾದಂತಹ ಏನ್ ಹೇಳುದು ಮಂಗಳಾಚರಣೆ. ನಾವೀಗ ಅರ್ಧ ಮಾಡ್ತಾ ಇದ್ದೇವೆ. ಪೂರ್ಣವಾದ ಮಂಗಳಾಚರಣೆ ಸಮಯ ಸಂದರ್ಭ ಸಿಕ್ಕಿದ್ರೆ ನಾವೆಲ್ಲ ಓದೋಣ ಅದನ್ನು ಒಂದ್ಸಲ. ಪೂರ್ಣವಾದ ಮಂಗಳಾಚರಣೆಯನ್ನು ನಿತ್ಯವೂ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ಈ ರೀತಿಯಲ್ಲಿ ಒಂದೊಂದೇ ಐಟಮ್ಸ್ ಅನ್ನು ನಾವು ನಿಧಾನವಾಗಿ ಒಂದೊಂದಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಭಗವಂತನ ಜೊತೆ ಪ್ರೀತಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತೇವೆ. ಅಂದ್ರೆ 24/7 ಭಗವಂತನ ಜೊತೆ ನಾವು ಸಂಬಂಧ ಏರ್ಪಡಾಗ್ತದೆ ನಮಗೆ. ಹರೇ ಕೃಷ್ಣ. ಪ್ರಭುಜಿ, ಇದರಲ್ಲಿ ಒಂದು ಅಂದ್ರೆ ದೇವರೊಟ್ಟಿಗೆ ಒಂದಾಗುದಂದ್ರೆ ನೀವು ದಾಸರ ಪದಕ್ಕೆ ಕೇಳಿರ್ಬೋದು, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಕರೆಕ್ಟ್. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮ. ಹೌದು, ಅದ್ಭುತ. ಥ್ಯಾಂಕ್ ಯು ಪ್ರಭುಗಳೇ. ಆ ಮತ ಒಂದೇ ಹಾಕ್ಬೇಕು. ಧನ್ಯವಾದ ಪ್ರಭುಗಳೇ. ತಾನು ದೇಹ ಇತ್ಯಾದಿಯಾಗಿ ನಂಬುವಂತೆ ಮಾಡುವ ಅಹಂಕಾರ ಅವನಿಗಿಲ್ಲ. ಇದು ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತ. ಅವನಿಗೆ ಗೊತ್ತಂತ ಅವನ ಬಾಡಿ ಕಾನ್ಶಿಯಸ್ನೆಸ್ ಅಲ್ಲಿ ಇರುವುದೇ ಇಲ್ಲ. ಮುಂದೆ ಹೋಗ್ತಿದ್ದೀನಿ. ಇನ್ನೊಂದು ಶ್ಲೋಕ ಮಾಡೋಣ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಭಾವಾರ್ಥ ಅನುವಾದ: ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದ ಅಂತ ಹೇಳಿದರೆ ಭಕ್ತಿಯಲ್ಲಿ ಪರಿನಿಷ್ಠಿತನಾಗಿರುವ ಆತ್ಮನು ಶಾಂತಿಯನ್ನು ಹೊಂದುತ್ತಾನೆ. ಇಲ್ಲದ್ರೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಷ್ಠೆ ಇಲ್ಲಿ ಅಂತ ಹೇಳಿದ್ರೆ ಪರಿನಿಷ್ಠಿತ ಭಕ್ತಿ. ಸಂಪೂರ್ಣವಾಗಿ ಭಕ್ತಿಯಿಂದ ಯಾರು ನೆಲೆ ನಿಂತಿರ್ತಾನೆ, ಅಂದ್ರೆ ಸ್ಥಿತಪ್ರಜ್ಞನಾಗಿರ್ತಾನೆ. ಯಾವ ಪ್ರಜ್ಞೆಯಲ್ಲಿ ಸ್ಥಿತನಾಗಿರ್ತಾನೆ? ಭಗವಂತನ ಸೇವಾ ಪ್ರಜ್ಞೆಯಲ್ಲಿ ಯಾರು ಸ್ಥಿತನಾಗಿರ್ತಾನೆ ಅವನು ಶಾಂತಿಯನ್ನು ಹೊಂದುತ್ತಾನೆ. ಅದಕ್ಕೋಸ್ಕರ ಚೈತನ್ಯ ಚರಿತಾಮೃತದಲ್ಲಿ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲೆ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಯಾರು ಶಾಂತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ? ಕೃಷ್ಣ ಭಕ್ತ ಮಾತ್ರ. ಅದು ಇದರಿಂದ ನಮಗೆ ಅರ್ಥ ಆಗ್ತದೆ. ಏಕೆಂದರೆ ಅವನು ಎಲ್ಲ ಕರ್ಮ ಫಲಗಳನ್ನು ನನಗೆ ಒಪ್ಪಿಸುತ್ತಾನೆ, ಕೃಷ್ಣನಿಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಯಾಕೆಂತ ಹೇಳಿದ್ರೆ ಆಗ ಹೇಳಿದ ಶ್ಲೋಕ ಯಾವುದದು? ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ. ಈ ಕಾಮಿ ಅಂದ್ರೆ ಕಾಮಿ ಯಾವತ್ತೂ ಸುಖ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಮಿ ಯಾವತ್ತೂ ದುಃಖದಲ್ಲಿರ್ತಾರೆ. ಆದರೆ ಭಕ್ತ ಕರ್ಮಫಲವನ್ನ ಸಂಪೂರ್ಣ, ಅವನು ನಿಷ್ಕಾಮ ಆದ ಕಾರಣ ಸಂಪೂರ್ಣವಾಗಿ ಶಾಂತಿ ಹೊಂದುತ್ತಾನೆ. ಭುಕ್ತಿ
ಮುಕ್ತಿ ಸಿದ್ಧಿ ಕಾಮಿ ಸಕಾಲಿ ಅಶಾಂತ. ಅವನು ತೊಡಕಿನಲ್ಲೇ ಇರ್ತಾನೆ. ಯಾರು? ಭುಕ್ತಿ, ಭೋಗ ಪಡುವವನು. ಮುಕ್ತಿಯನ್ನು ಆಸೆ ಪಡುವವನು ಅಂದ್ರೆ ಜ್ಞಾನಿ, ಕರ್ಮಿ ಜ್ಞಾನಿ. ಆಮೇಲೆ ಸಿದ್ಧಿಕಾಮಿ ಯಾರು? ಯೋಗಿ. ಬೇರೆ ಬೇರೆ ಯೋಗ ಆಸನಗಳು, ಕ್ರಿಯೆಗಳು ಇದನ್ನೆಲ್ಲ ಮಾಡಿ, ಪ್ರಾಣಾಯಾಮಾದಿಗಳನ್ನೆಲ್ಲ ಮಾಡಿ ಸಿದ್ಧಿ ಪಡೆಯಲಿಕ್ಕೆ ಪ್ರಯತ್ನ ಪಡುವವನು. ಅದು ವಿರಳ. ಈ ಕಾಲದಲ್ಲಿ ಯಾರು ಇಲ್ಲ, ಬಾಯಿಯಲ್ಲಿ ಮಾತ್ರ ಹೇಳುವುದಷ್ಟೇ. ಅದು ಸಾಧ್ಯವೇ ಇಲ್ಲದಂತ ಮಾತು, ಸಾಧ್ಯವೇ ಇಲ್ಲದ ಮಾತದು. ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲಿ ಅಶಾಂತ. ಕೃಷ್ಣ ಭಕ್ತ ಅದು ಎರಡನೇ ಲೈನ್ ತುಂಬಾ ಇಂಪಾರ್ಟೆಂಟ್. ನಿಷ್ಕಾಮ ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಯಾಕಂದ್ರೆ ನಾವು ಆ ಹಂತಕ್ಕೆ ತಲುಪಲಿಲ್ಲ. ಆದ ಕಾರಣ ಆ ಹಂತಕ್ಕೆ ತಲುಪಲಿಕ್ಕೆ ನಾವು ಪ್ರಯತ್ನ ಭಗವಂತನ ಅನುಗ್ರಹದಿಂದ ಮಾಡ್ತಾ ಇರಬೇಕು. ನಿಷ್ಕಾಮ ಆಗ್ಬೇಕು ನಾವು. ನಿಷ್ಕಾಮ ಅಲ್ಲ ನಾವೀಗ ಎಷ್ಟೋ ಕೆಲಸಗಳನ್ನು ಮಾಡ್ತೇವೆ, ಅದು ನಮ್ಮ ಕಾಮನೆ ಇರ್ತದೆ ಸ್ವಲ್ಪ ಆದ್ರೂ. ಆದ ಕಾರಣ ಅದರಿಂದ ನಾವು ಮೇಲೆ ಬರಬೇಕು. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೂ ದೇಹ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೂ ವ್ಯತ್ಯಾಸವೆಂದರೆ, ಮೊದಲನೆಯವನಿಗೆ ಕೃಷ್ಣನಲ್ಲಿ ಆಸಕ್ತಿ, ಎರಡನೆಯವನಿಗೆ ತನ್ನ ಕರ್ಮಗಳ ಫಲಗಳಲ್ಲಿ ಆಸಕ್ತಿ. ಈಗ ಇದೊಂದು ಟೆಸ್ಟ್ ನಮಗೆಲ್ಲ. ಸ್ಯಾಲ್ರಿ ಬರದಿದ್ರೆ ನಮಗೆ ಸ್ಯಾಟಿಸ್ಫೈ ಉಂಟಾ ಇಲ್ವಾ? ನಾವೆಲ್ಲ ಜಪ ಮಾಡ್ತಿದ್ದೇವೆ, 16 ರೌಂಡ್ ಜಪ ತಲುಪಿದ್ದೇವೆ, ಶ್ರೀಲ ಪ್ರಭುಪಾದರ ಪುಸ್ತಕ ಓದ್ತಿದ್ದೇವೆ, ಸಂಘ ಮಾಡ್ತಿದ್ದೇವೆ. ಟೆಸ್ಟ್ ಏನು ಅಂತ ಹೇಳಿದ್ರೆ ಇದೆಯಾ? 1 ತಿಂಗಳು 2 ತಿಂಗಳು ನಮಗೆ ಸಂಬಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಸಾಧ್ಯವಾ? ನಾನು ನೋಡಿದ್ದೇನೆ. ಅಂದ್ರೆ ನಮಗೆಲ್ರಿಗೂ, ನಾನು ಅವರಿಗೆ ತಮಾಷೆ ಮಾಡುವಂಥದ್ದು ಅಲ್ಲ ಅಥವಾ ಏನು ಕಮೆಂಟ್ ಮಾಡೋದಲ್ಲ. ಒಂದ್ಸಲ ಏನಾಯ್ತು, ನಮ್ಮ ಭಕ್ತಿ ಸೆಂಟರ್ನಲ್ಲಿ ಒಬ್ರು ಬರ್ತಿದ್ರು. ಅವರು ತುಂಬಾ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. 1-2-3 ಸಲ ಬಂದ್ರು. ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ರಂತೆ. ಈಗ ಅದು ನಡೀತಾ ಇದೆ, ಲೇ ಆಫ್ ಅಂತ ಹೇಳ್ತಾರೆ. ಲೇ ಆಫ್ ಮಾಡಿದ್ರಂತೆ ಅವರನ್ನ. ಆಮೇಲೆ ಅವರು ಭಕ್ತಿಗೆ ಸೆಂಟರ್ಗೆ ಬರೋದು ನಿಲ್ಲಿಸಿಬಿಟ್ರು. ಕಾರಣ ಏನು? ಕಾರಣ ಯಾರು ಕೇಳಿಲ್ಲ. ಆದ್ರೆ ಅದರಲ್ಲಿ ನಮಗೆ ಅರ್ಥ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಸ್ಟ್ರೆಸ್ ಆಗಿದೆ. ಯಾಕೆ ಸ್ಟ್ರೆಸ್ ಆಯ್ತು? ಅಶಾಂತ. ನಾವು ಯಾಕೆ ಅಶಾಂತ? ಅವರಿಗೆ ಹೇಳುದಲ್ಲ, ನನಗೆ ಹೇಳ್ತಾ ಇರುವಂಥದ್ದು ಇದು. ಅಶಾಂತ. ನನಗೆ ಒಂದು ದಿವಸ ಯಾರಾದ್ರೂ ಹಣ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದೆ? ಅಶಾಂತ. ಅಯ್ಯೋ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿಗ್ಲಿಲ್ಲ. ಇದು ಎಲ್ಲಿ ನಮಗೆ ಮುಂದೆ ಬಂದಿದ್ದೇವಾ ಇಲ್ವಾ ಅಂತ ನಮಗೆ ಕ್ವಶನ್ ಮಾರ್ಕ್. ಎರಡನೆಯವನಿಗೆ ತನ್ನ ಕರ್ಮಗಳ ಫಲಗಳಲ್ಲಿ ಆಸಕ್ತಿ. ನಾವು ಯಾರಾದ್ರೂ ಇರಬಹುದು, ಈ ಭಕ್ತರ ನಮ್ಮ ಸಂಘದಲ್ಲಿ ಯಾರಾದ್ರೂ ಇರಬಹುದು ಇದರಿಂದ ಮಿಗಿಲಾದವರು. ಆದರೆ ಹೆಚ್ಚಿನವರು, ನಾನಂತೂ ಇದರಿಂದ ಮಿಗಿಲಾಗ್ಲಿಲ್ಲ. ನನಗೇನೋ ಆಸೆ ಇದೆ, ಜೀವನದಲ್ಲಿ ಆಸೆ ಇದೆ. ಆ ಆಸೆಯಿಂದ ಹೊರಗೆ ಬರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಕೃಪೆ ಇದ್ರೆ ಅದರಿಂದ ಹೊರಗೆ ಬಂದು ಭಗವಂತನ ಸದಾ ಸೇವೆಯಲ್ಲಿ ತೊಡಗುವಂತಹ ಅವಕಾಶ ಸಿಗ್ಬೇಕು. ಅದೊಂದು ಭಾಗ್ಯ. ಅದು ಸಿಕ್ಕಿದ್ರೆ, ಜಪದ ಅವಕಾಶ ಸಿಕ್ಕಿದೆ, ಸಂಘದ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ನಿಲ್ಬಾರದು ನಮ್ಮ ಜೀವನ. ಕೃಷ್ಣನಲ್ಲಿ ಆಸಕ್ತಿ ಇದ್ದು ಅವನಿಗಾಗಿಯೇ ಕೆಲಸ ಮಾಡುವವನು ನಿಶ್ಚಯವಾಗಿಯೂ ಮುಕ್ತನಾದವನು, ಜೀವನ್ಮುಕ್ತ. ಆಗ ನಾವು ಓದಿದ್ದೇವಲ್ಲ, ಇಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ಮುಕ್ತ. ಯಾವತ್ತು ಭಗವಂತನಲ್ಲಿ ಆಸಕ್ತಿಯಿಂದ ಕೆಲಸ ಮಾಡುವನು ಮುಕ್ತನಾದವನು. ಆತನಿಗೆ ತನ್ನ ಕರ್ಮಫಲದ ವಿಷಯದಲ್ಲಿ ಆತಂಕವಿಲ್ಲ. ನಾವು ಯಾವತ್ತು ಕರ್ಮಫಲ ಆಸೆ ಪಡ್ತಾ ಇರ್ತೇವೆ. ಇಷ್ಟು ಕೆಲಸ ಮಾಡಿದ್ದೇನೆ, ಇಷ್ಟು ಸಿಗ್ಬೇಕು, ಇಷ್ಟು ಕಷ್ಟಪಟ್ಟು ಮಾಡಿದ್ದೇನೆ, ಇಷ್ಟು ಸಿಗ್ಬೇಕು. ದ್ವಂದ್ವದ ಕಲ್ಪನೆಯಲ್ಲಿ ಎಂದರೆ ಪರಮ ಸತ್ಯದ ಅರಿವಿಲ್ಲದೆ ಕೆಲಸ ಮಾಡುವುದೇ ಕರ್ಮಫಲದ ವಿಷಯದಲ್ಲಿ ಆತಂಕವಾಗುವುದಕ್ಕೆ ಕಾರಣ ಎಂದು ಭಾಗವತದಲ್ಲಿ ವಿವರಿಸಿದೆ. ಭಯಂ ದ್ವಿತೀಯ ಅಭಿನಿವೇಶತಃ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ. ಯಾಕೆ ಈ ಭಯ ಅಂತ ಹೇಳಿದ್ರೆ, ಭಗವಂತನಿಂದ ಹೊರಗೆ ಬಂದದ್ದು. ದ್ವಂದ್ವ ಅಂದ್ರೆ ನಾನು ಭಗವಂತನಿಂದ ಹೊರಗೆ ಬಂದು ಭಗವಂತನ ಮಾಯೆಯನ್ನು ಸ್ವೀಕರಿಸ ಮಾಡಿದ್ದೇನೆ, ಅದಕ್ಕೆ ದ್ವಂದ್ವ ಅಂತ ಹೇಳುವಂಥದ್ದು. ಎರಡರಲ್ಲಿ ಕಾಲಿಟ್ಟಿದ್ದೇನೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗಿದೆ ನನಗೆ. ಭಯಂ ದ್ವಿತೀಯ ಅಭಿನಿವೇಶತಃ ಸ್ಯಾತ್ ಈಶಾದ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಶ್ರೀಮದ್ ಭಾಗವತಂ ಹೇಳ್ತದೆ, ಯಾರು ಭಗವಂತನಿಂದ ವಿಮುಖರಾಗಿ ಹೊರಗೆ ಬಂದಿದ್ದಾರೆ ಅವನು ಯಾವತ್ತೂ ಏನೇ ಇರ್ತದೆ, ಅವನಿಗೆ ಭಯ ಇದ್ದೇ ಇರ್ತದೆ. ಯಾಕೆಂತ ಹೇಳಿದ್ರೆ, ಭಯದ ವಾತಾವರಣ ಹೇಗೆ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಭಗವಂತನಿಂದ ವಿಮುಖನಾದ ಕಾರಣ. ಸೊಲ್ಯೂಷನ್ ಏನು? ಅಲ್ಲೇ ಇದೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ಮುಖ ಹಾಕ್ಬೇಕು, ಭಗವಂತನ ಕಡೆ ಹೋಗ್ಬೇಕು. ಕೃಷ್ಣನು ಪರಮ ಸತ್ಯ, ದೇವೋತ್ತಮ ಪುರುಷ. ಕೃಷ್ಣ ಪ್ರಜ್ಞೆಯಲ್ಲಿ ದ್ವಂದ್ವವಿಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ದ್ವಂದ್ವ ಇಲ್ಲ. ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಕೃಷ್ಣ ಅಂದ್ರೆ ಒಬ್ಬನೇ. ಏಕೋ ಬಹೂನಾಂ, ನಾವೆಲ್ಲ ಜೀವರಾಶಿಗಳು, ದೇವಾದಿ ದೇವತೆಗಳು, ಅಸುರರು, ಮನುಷ್ಯರು, ಯಾರೇ ಇರಲಿ, ಎಲ್ಲ ಜೀವರಾಶಿಗಳು.
ಏಕೋ ಕೃಷ್ಣ ಒಬ್ಬನೇ, ಬಹೂನಾಂ ಎಲ್ಲರೂ ಬೇರೆಲ್ಲರೂ, ವಿದದಾತಿ ಕಾಮಾನ್ ಎಲ್ಲರ ಕಾಮನೆಗಳನ್ನ ಯಾರು ಸಂಪೂರ್ಣ ಮಾಡ್ತಾರೆ? ಭಗವಂತ, ಅವನು ಒಬ್ಬನೇ. ಅದ ಕಾರಣ ದ್ವಂದ್ವ ಇಲ್ಲ ಅಂದ್ರೆ ಒಬ್ಬನೇ, ಒಬ್ಬನೇ ಎಲ್ಲವನ್ನ ಸೊಲ್ಯೂಷನ್ ಕೊಡುವಂಥದ್ದು. ಏಕೋ ಬಹೂನಾ ವಿದದಾತಿ ಕಾಮಾನ್, ಎಲ್ಲ ಕಾಮನೆಗಳನ್ನ ಸಂಪೂರ್ಣವಾಗಿ ತೃಪ್ತಿ ಮಾಡುವನು ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ದ್ವಂದ್ವ ಇಲ್ಲ, ಇರುವುದೆಲ್ಲವೂ ಕೃಷ್ಣನ ಶಕ್ತಿಯ ಉತ್ಪತ್ತಿಯೇ. ಕೃಷ್ಣನು ಸರ್ವ ಮಂಗಳನು, ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಕರ್ಮವೆಲ್ಲ ಪರಿಪೂರ್ಣ ಮಟ್ಟದ್ದು. ಈ ಕೆಲಸವೆಲ್ಲ ಆಧ್ಯಾತ್ಮಿಕವಾದದ್ದು, ಇದಕ್ಕೆ ಐಹಿಕ ಫಲವಿಲ್ಲ. ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವದ್ಗೀತೆ ಓದಿದ ಮೇಲೆ ನಮಗೆ ಬ್ಯಾಂಕ್ ಜಾಬ್ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಐಹಿಕ ಫಲ ಆಗ್ತದೆ. ಅಥವಾ ನನಗೆ ಬೇರೆ ಈ ರೀತಿಯ ಏನೇನೋ ಆಸೆಗಳಿದ್ರೆ ಅದು ಐಹಿಕ ಫಲ. ಅದು ಕೃಷ್ಣ ಪ್ರಜ್ಞೆಯನ್ನು ಉನ್ನತಿ ತಗೊಳ್ಳಿಕ್ಕೆ ಹೋಗುವಂಥದ್ದು ಏನಾದರೂ ಸಿಕ್ಕಿದ್ರೆ ಉತ್ತಮವೇ. ಕೃಷ್ಣ ಪ್ರಜ್ಞೆಗೆ ನಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿದ್ರೆ ಅದು ಐಹಿಕ ಫಲ, ಅದು ಅಗತ್ಯವೇ ಇಲ್ಲ ನಮಗೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಸಂಪೂರ್ಣ ಶಾಂತಿಯನ್ನು ತರುತ್ತದೆ. ಯಾಕೆಂತ ಹೇಳಿದ್ರೆ ಐಹಿಕ ಫಲ ಇಲ್ಲದ ಕಾರಣ. ಆದರೆ ಇಂದ್ರಿಯ ತೃಪ್ತಿಗಾಗಿಯೇ ಲಾಭದ ಲೆಕ್ಕಾಚಾರದಲ್ಲಿ ಸಿಕ್ಕಿಕೊಂಡಿರುವವನಿಗೆ ಈ ಶಾಂತಿ ದೊರಕುವುದಿಲ್ಲ. ಇದೇ ಕೃಷ್ಣ ಪ್ರಜ್ಞೆಯ ಗುಟ್ಟು. ಕೃಷ್ಣನನ್ನು ಬಿಟ್ಟು ಅಸ್ತಿತ್ವವಿಲ್ಲ ಎನ್ನುವ ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ. ಕೃಷ್ಣನನ್ನು ಬಿಟ್ಟು ಅಸ್ತಿತ್ವವಿಲ್ಲ ಎನ್ನುವ ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ. ನಾವು ನಿರಂತರವಾಗಿ ಕೃಷ್ಣನ ಜೊತೆ ಇರುವಾಗ ಏನು ಭಯ? ನಮಗೆ ಸಂಪೂರ್ಣ ಶಾಂತಿ ಇರುತ್ತದೆ, ಬಿಟ್ರೆ ಭಯ ಇರುವುದಿಲ್ಲ. ಭಯ ದ್ವಿತೀಯ ಅಭಿನಿವೇಶ. ನಾವು ಎರಡನೆಯ ವಿಚಾರಕ್ಕೆ ಸಂಬಂಧಪಟ್ಟ ಕಾರಣ ನಮಗೆ ಭಯ ಇದೆ. ಆ ಎರಡನೇ ವಿಚಾರ ಯಾವುದು? ಎರಡನೇ ವಿಚಾರ ಯಾವುದು? ಭಯ ದ್ವಿತೀಯ ಅಭಿನಿವೇಶತಃ ಸ್ಯಾತ್. ಎರಡನೆಯದ್ದು ಯಾವುದು? ಯಾರಾದ್ರೂ ಹೇಳ್ತೀರಾ? ನಾವು ಯಾವುದರೊಟ್ಟಿಗಿದ್ದೇವೆ? ಎರಡನೆಯದರೊಟ್ಟಿಗಿದ್ದೇವೆ. ಒಂದನೇ ಆದಂತಹ ಭಗವಂತನ ಒಟ್ಟಿಗಿಲ್ಲ. ಆದ ಕಾರಣ ನಮಗೆ ಭಯ. ಮಾಯಾ ಪ್ರಭುಜಿ. ಹೌದು ಪ್ರಭುಗಳೇ, ಧನ್ಯವಾದ. ಮಾಯೆಯ ಜೊತೆ ಸಂಬಂಧ ನಮ್ಮ ಹತ್ರ ಜಾಸ್ತಿ ಗಾಢವಾಗಿದೆ. ಆ ಗಾಢವಾದ ಸಂಬಂಧದಿಂದ ನಾವು ಭಯದಲ್ಲಿದ್ದೇವೆ. ದ್ವಿತೀಯ ಅಭಿನಿವೇಶ ಅಂದ್ರೆ ಅದು ದ್ವಿತೀಯ, ಎರಡನೇದರ ಜೊತೆ ಸಂಬಂಧ. ಆದ ಕಾರಣ ಅದು ಎರಡನೇ ಜೊತೆ ಸಂಬಂಧ ಅಂದ್ರೆ ಏನು? ಭಗವಂತನಿಂದ ವಿಮುಖವಾದಂತಹ ಪರಿಸ್ಥಿತಿ, ಭಗವಂತನಿಂದ ಮುಖವನ್ನು ದೂರ ಮಾಡಿದಂತಹ ಪರಿಸ್ಥಿತಿ. ಅದಕ್ಕೆ ಸೊಲ್ಯೂಷನ್ ಏನು? ಭಗವಂತನ ಕರೆ ಮುಖ ಮಾಡುವುದು. ಭಯಂಕರವಾದಂತಹ ಒಂದು ವಿಪತ್ತು ಇದೆ ನಮಗೆ ಭಗವಂತನಿಂದ ವಿಮುಖರಾದ ಕಾರಣ. ಆದ ಕಾರಣ ನಾವು ಭಗವಂತನ ಕಡೆ ಮುಖ ತರಿಸಿದ್ರೆ, ತಿರುಗಿಸಿದ್ರೆ ಖಂಡಿತವಾಗಿ ನಿರ್ಭಯ ಮತ್ತು ಶಾಂತಿ ಆಗ್ತದೆ ನಮಗೆ. ಇವತ್ತಿಷ್ಟು ಮಾಡಿ ಈ ಶ್ಲೋಕಕ್ಕೆ ವಿರಾಮ ಮಾಡೋಣ. ಈ ಶ್ಲೋಕದಲ್ಲಿ ಬೇರೆ ಏನಾದರೂ ಸಂಶಯ, ಪ್ರಶ್ನೆ ಅಥವಾ ಕರೆಕ್ಷನ್ ಏನಾದಿದ್ರೆ ದಯವಿಟ್ಟು ಹೇಳಿ.